ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ಭಜತಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸುರೇಶ್ವರೈಶ್ಚ ಮದಿತೋ ಯಕೃಷ್ಣದುಗ್ಧಾಂಬುಧಿಃ. ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತ ಮಣ್ಣನ್ನು ತಿಂದಿದ್ದಾನೆ. ಅದನ್ನು ಗೋಪಿ ನಂದನ ಅರಮನೆಯಲ್ಲಿರತಕ್ಕಂತಹ ಯಶೋದೆ ನೋಡಿದ್ದಾಳೆ. ಇದನ್ನು ಗೋಪಿಕಾಸ್ತ್ರೀಯರು ಕೂಡ ನೋಡಿದ್ರು. ಕೃಷ್ಣ ನಮ್ಮ ಮನೆಯನ್ನು ಹೊಕ್ಕು ಕಳ್ಳತನವನ್ನು ಮಾಡಿಕೊಂಡು ಅಲ್ಲಿರತಕ್ಕಂತಹ ಗೋಸಂಬಂಧಿಯಾಗಿರ್ತಕ್ಕಂತಹ ಗವ್ಯಗಳನ್ನು ತಾನು ತಿಂದಿದ್ದಾನೆ, ಕಳ್ಳತನವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಇಡೀ ಆ ನಂದ ಅರಮನೆಯಲ್ಲಿರತಕ್ಕಂತಹ ಎಲ್ಲರೂ ಕೂಡ ನೋಡುತ್ತಿರುವ ಹಾಗೇನೆ ಭಗವಂತ ಮೃತ್ಸ್ನಾಂ ಇಡೀ ಅಲ್ಲಿರತಕ್ಕಂತಹ ಮಣ್ಣನ್ನು ತಿಂದಿದ್ದಾನೆ. ಜಗತ್ತು ನೋಡುವಂತೆ ಮಣ್ಣನ್ನು ತಿಂದಿದ್ದಾನೆ. ಅದು ಕೂಡ ಭಗವಂತ ಇಡೀ ಆ ಗೋಪಿಕೆಯರು ಇರುವಂತೆಯೇ ಭಗವಂತ ಅಲ್ಲಿ ಮಣ್ಣನ್ನು ತಿಂದಿದ್ದಾನೆ. ಇದರಿಂದ ನಾವು ತಿಳಿಯತಕ್ಕಂಥದ್ದು ಏನು ಅಂತ ಕೇಳಿದರೆ ಭಗವಂತ ಯಾವ ಕಾಲಕ್ಕೂ ಕೂಡ ಕಳ್ಳತನವನ್ನು ಮಾಡಿ ಚೋರತ್ವವನ್ನು ಮಾಡಿದ್ದು ಅಲ್ಲ ಎಂಬುದನ್ನು ಈ ಮೂಲಕವಾಗಿ ಈ ದೃಷ್ಟಾಂತಗಳ ಮೂಲಕವಾಗಿ ನಮಗೆ ತೋರಿಸ್ತಾರೆ. ತದನಂತರದಲ್ಲಿ ಭಗವಂತ ಒಂದು ಹಿಡಿಯ ಮಣ್ಣನ್ನು ತಿಂದದ್ದು. ಆದರೆ ಯಶೋದೆ ನೋಡುವಾಗ ಇಡೀ ಬ್ರಹ್ಮಾಂಡವನ್ನು ನೋಡ್ತಾಳೆ. ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿರತಕ್ಕಂಥವನು ಭಗವಂತ ಆ ಜಗತ್ತಿನಲ್ಲಿ ಮಣ್ಣು ಕೂಡ ಸೇರಿಕೊಂಡುಂಟು. ಅಂತಹ ಜಗತ್ತಿನ ಒಂದು ಭಾಗವಾಗಿರತಕ್ಕಂತಹ ಮಣ್ಣನ್ನು ಭಗವಂತ ತಿಂದಿದ್ದಾನೆ. ಏನು ಅಂತ ಕೇಳಿದರೆ ಆ ಭಗವಂತನಿಗೆ ಕೊಟ್ಟದ್ರಿಂದಾಗಿ ಅವರು ಅವರಿಗೆ ಪುಣ್ಯ ಎಂಬುದು ಅಧಿಕವಾಗಿ ಬಂತು ಎಂಬುದನ್ನು ರಾಜರು ನಮಗೆ ಈ ದೃಷ್ಟಾಂತದ ಮೂಲಕವಾಗಿ ತೋರಿಸ್ತಾ ಇದ್ದಾರೆ. ತದನಂತರದಲ್ಲಿ ಆ ರಾಜರು ಒಂದು ದೃಷ್ಟಾಂತದಲ್ಲಿ ಚಾಣಕ್ಯರತಕ್ಕಂತಹ ಮಹತ್ವ, ಯಾಕೆ ನಾವು ಚಾಣಕ್ಯನೇ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ, ಚಾಣಕ್ಯರತಕ್ಕಂತಹ ಅಷ್ಟೊಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ ಅದನ್ನು ರಾಜರು ಒಂದು ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಉದ್ಗಜ್ಜತ್ ಕವರಿ ಪ್ರಸೋನ ನಿಕರಾಂ ವೈರಾಗ್ಯ ಭಾಗ್ಯ ಪ್ರಿಯ ಸದ್ಗೀತಾತ್ಮ ಯಶೋನುಪರಾಂ ಜಾನೋನುಮೋದಿ ಹರಿ ದಧ್ನೋ ನಿರ್ಮಥನೋದಿತಾಂ ಸಮುದಿತ ಪ್ರೇಮಾಶ್ರುಧಾರಾಂ ನಿಜ ಪ್ರೇಮ್ಣಾಮಂದಗುಪಾಜಗಾಂ ಜನನೀಂ ಭಕ್ತೀಕವಶ್ಯ ಪ್ರಭು. ಈ ಒಂದು ದೃಷ್ಟಾಂತ ಎಲ್ಲದರಲ್ಲೂ ಕೂಡ ಭಗವಂತ ಯಾವುದನ್ನು ನೋಡಿದ ಅಂತ ಕೇಳಿದರೆ ಭಕ್ತೀಕವಶ್ಯ ಪ್ರಭು. ಭಗವಂತ ಬೇರೆ ಏನನ್ನೂ ನೋಡಲಿಲ್ಲ. ಆ ಎಲ್ಲ ಗೋಪಿಕೆಯರು ಕೊಟ್ಟಿರತಕ್ಕಂತಹದ್ದು ಏನು ಅಂತ ಕೇಳಿದರೆ ನಿರ್ವ್ಯಾಜವಾಗಿರತಕ್ಕಂತಹ ನಿಷ್ಕಲ್ಮಶವಾಗಿರತಕ್ಕಂತಹ ಒಂದು ಆ ಭಕ್ತಿಯನ್ನು ಪ್ರೀತಿಯನ್ನು ಭಗವಂತನಿಗೆ ನೀಡಿದರು. ತನ್ಮೂಲಕವಾಗಿ ಭಗವಂತನನ್ನು ತಮ್ಮ ಕಡೆಗೆ ಒಲಿಸಿಕೊಂಡಿರತಕ್ಕಂಥವರು ಆ ಗೋಪಿಕೆಯರು. ಅದನ್ನು ಒಂದು ದೃಷ್ಟಾಂತದಲ್ಲಿ ರಾಜರು ತೋರಿಸ್ತಾರೆ. ಒಬ್ಬಳು ಆ ಯಶೋದೆ ತನ್ನ ಮನೆಯಲ್ಲಿ ಮಥನವನ್ನು ಮಾಡ್ತಾ ಇದ್ದಾಳೆ. ನದಿಯನ್ನು ಮಥನ ಮಾಡ್ತಾ ಇದ್ದಾಳೆ. ನದಿಯನ್ನು ಮಥನ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಳ್ಳೆಯ ಸುಗಂಧಭರಿತವಾಗಿರತಕ್ಕಂತಹ ಹೂವನ್ನು ಧರಿಸಿದಳು. ಅದು ಸಂಜೆ ಸಹಜವಾಗಿ ಆ
ಪುಷ್ಪ ಮುದುಡಿದೆ. ತನ್ಮೂಲಕವಾಗಿ ಅವಳು ಮಥನವನ್ನು ಮಾಡತಕ್ಕಂತಹ ಕಾಲದಲ್ಲಿ ಅವಳ ತಲೆಯಲ್ಲಿ ಇರತಕ್ಕಂತಹ ಹೂಗಳು ಅದು ಮುದುಡಿದ ಕಾರಣ ಅದು ಬೀಳ್ತಾ ಇದೆ. ಸರಿ, ಇದು ಏನು ಅಂತ ಕೇಳಿದರೆ ಇದರಿಂದ ನಮಗೇನು ಅಂತ ಕೇಳಿದರೆ ಅವಳಿಗೆ ಇದ್ಯಾವುದೂ ಕೂಡ ಅವಳಿಗೆ ತನ್ನ ಪರಿವೆಗೆ ಬರ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಅವಳು ಮಥನ ಮಾಡುವುದರಲ್ಲಿ ಪೂರ್ಣವಾಗಿ ಮಗ್ನಳಾಗಿದ್ದಾಳೆ. ಪೂರ್ಣವಾಗಿ ಆ ನದಿಯನ್ನು ಮಥನ ಮಾಡುವುದರಲ್ಲಿ ಲೀನರಾಗಿರ್ತಕ್ಕಂಥವಳು ಲೌಕಿಕದಲ್ಲಿ ಯಾವುದರಲ್ಲಿ ಅವಳಿಗೆ ಆಸಕ್ತಿ ಇಲ್ಲ. ನಮಗೆ ಹೇಗಾಗಿದೆ ಅಂತ ಕೇಳಿದರೆ ಭಗವಂತನನ್ನು ಬಿಟ್ಟು ಉಳಿದ ಎಲ್ಲ ಲೌಕಿಕ ವ್ಯಾಪಾರದಲ್ಲಿಯೇ ನಮಗೆ ಆಸಕ್ತಿ ಇರುವಂತಹದ್ದು. ಭಗವಂತನಿಂದ ದೂರಕ್ಕಿದ್ದೇವೆ. ಲೌಕಿಕವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಅದಕ್ಕೆ ಪೂರ್ಣವಾಗಿ ವಿರುದ್ಧವಾಗಿರುವವಳು ಈ ಯಶೋದೆ. ಆ ರೀತಿಯಾಗಿ ಇದ್ದಾಳೆ. ಇದು ಏನನ್ನು ತೋರಿಸಿದೆ ಅಂತ ಕೇಳಿದರೆ, ನಿಮಗೆ ಭಗವಂತನನ್ನು ಪಡೆಯಬೇಕು ಅಂತ ನಿಮಗೆ ಆಸಕ್ತಿ ಇರುವಾಗ ಅದಕ್ಕಿರತಕ್ಕಂತಹ ಸಾಧನಗಳಲ್ಲಿ ಮುಖ್ಯವಾಗಿ ಯಾವುದು ಅತಿ ಅವಶ್ಯಕ ಅಂತ ಕೇಳಿದರೆ ವೈರಾಗ್ಯ. ಆ ವೈರಾಗ್ಯ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಅದೇ ರೀತಿಯಾಗಿ ಭಗವಂತನಲ್ಲಿ ಆಸಕ್ತಿ, ಇದಿದ್ದಾಗ ಭಗವಂತ ನಮಗೆ ಚೆನ್ನಾಗಿ ಲಭ್ಯನಾಗ್ತಾನೆ. ಇದು ಈ ಯಶೋದೆಯ ದೃಷ್ಟಾಂತದ ಮೂಲಕವಾಗಿ ತೋರಿಸ್ತಾ ಇದ್ದಾರೆ ರಾಜರು. ಅವಳಿಗೆ ಇದು ಯಾವುದೂ ಕೂಡ ಬೇಕಾಗಿಲ್ಲ. ಕೇವಲ ವೈರಾಗ್ಯವನ್ನು ಸಂಪತ್ತನ್ನಾಗಿ ಮಾಡಿಕೊಂಡಿದ್ದಾಳೆ. ಇದು ಯಶೋದೆಯು ಕೂಡ ಇದೇ ಸಾಲಿಗೆ ಸೇರುವವಳು. ಅವಳಿಗೆ ಲೌಕಿಕವಾಗಿರತಕ್ಕಂತಹದ್ದು ಯಾವುದರಲ್ಲಿಯೂ ಅವಳ ಮನಸ್ಸನ್ನು ನೀಡದೆ ಕೇವಲ ಭಗವಂತನಲ್ಲಿ, ಭಗವಂತನ ಲಾಲನೆ ಪಾಲನೆ ಇದರಲ್ಲಿಯೇ ಅವಳು ಆಸಕ್ತಿಯನ್ನು ಹೊಂದಿ ತನ್ನ ಮೂಲಕವಾಗಿ ಅದರಲ್ಲಿ ರತಲಾಗಿದ್ದಾಳೆ. ಇದನ್ನು ಬ್ರಹ್ಮಸೂತ್ರದಲ್ಲಿ ನಮಗೆ ಎಲ್ಲಿ ಗೊತ್ತಾಗ್ತದೆ ಅಂತ ಕೇಳಿದರೆ ಸಮಯಪಾದ, ಜ್ಞಾನಪಾದ ಅಂತ ಅದರಲ್ಲಿ ವ್ಯಾಸರು ವಿಭಾಗವನ್ನು ಮಾಡಿದ್ದಾರೆ. ಮೂರನೇ ಅಧ್ಯಾಯದಲ್ಲಿ ಕೊನೆಯ 4ನೆಯ ಪಾದ ಯಾವುದು ಅಂತ ಕೇಳಿದರೆ ಅದು ಜ್ಞಾನಪಾದ. ಆ ಜ್ಞಾನಪಾದದಲ್ಲಿ ಯಾವುದಕ್ಕೆ ಅತೀ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಅಂತ ಕೇಳಿದರೆ ಜ್ಞಾನವೇ ಅತಿ ಅವಶ್ಯಕ, ಹೊರತು ಇನ್ಯಾವುದೂ ಕೂಡ ಮುಖ್ಯ ಅಂತ ಅನಿಸಿಕೊಳ್ಳುವುದಿಲ್ಲ. ನಿಮಗೆ ಭಗವಂತ ಬೇಕು ಅಂತ ಹೇಳಿದರೆ ಲೌಕಿಕವಾಗಿರತಕ್ಕಂತಹ ಎಲ್ಲವನ್ನೂ ಕೂಡ ಬಿಡಬೇಕಾಗ್ತದೆ. ನಮಗೆ ಲೌಕಿಕವಾಗಿ ಇದ್ದುಕೊಂಡು ಲೌಕಿಕದಲ್ಲಿ, ಲೌಕಿಕ ವಿಷಯದಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮ ಮನಸ್ಸನ್ನು ನಾವು ನೀಡಿ ಭಗವಂತನಿಂದ ದೂರಕ್ಕೆ ಹೋಗಿಬಿಟ್ಟಿದ್ದೇವೆ. ಆದ್ದರಿಂದ ನಮಗೆ ಭಗವಂತ ದೂರ ಅಂತ ಅನಿಸಿಕೊಂಡಿದ್ದಾನೆ. ವಾಸ್ತವಿಕವಾಗಿ ನಾವು ಮಾಡಬೇಕಾದಿಷ್ಟೇ. ಏನು ಅಂತಂದರೆ ಭಗವಂತನನ್ನು ಪಡೆಯಬೇಕು, ಭಗವಂತನ ಬಳಿಗೆ ನಾವು ಹೋಗಬೇಕು ಅಂತ ಹೇಳಿದರೆ ಆ ವ್ಯಾಸರು ಹೇಳಿರತಕ್ಕಂತಹ ಮಾರ್ಗ ಜ್ಞಾನ. ಆ ಜ್ಞಾನವನ್ನು ನಾವು ಪಡೆದೆವು ಅಂತ ಹೇಳಿದರೆ ಭಗವಂತ ನಮಗೆ ಲಭಿಸ್ತಾನೆ. ಇದು ಯಶೋದೆ. ಅವಳು ಸಾಮಾನ್ಯರಾಗಿರತಕ್ಕಂಥ ಹೆಣ್ಣಲ್ಲ. ಅವಳು ಯಶೋದೆ ಜ್ಞಾನಿ. ಭಗವಂತನನ್ನು ತಾನು ಲಾಲಿಸ್ತಾ ಇದ್ದಾಳೆ, ಪಾಲನೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ, ಭಗವಂತನನ್ನು ನೋಡ್ತಾ ಇದ್ದಾಳೆ ಅಂತ ಹೇಳಿದರೆ ಅವಳ ಯಾವುದೋ ಜನ್ಮಾಂತರವಾಗಿರತಕ್ಕಂತಹ ಸುಕೃತ. ಅದೇ ರೀತಿಯಾಗಿ ಅವಳ ಎಲ್ಲ ಪ್ರಾರಬ್ಧ ಕರ್ಮಗಳು ಮುಗಿದು ಭಗವಂತನನ್ನು ನೋಡತಕ್ಕಂತಹ ಒಂದು ಭಾಗ್ಯವನ್ನು ಪಡೆದಿದ್ದಾಳೆ ಅಂತ ಹೇಳಿದರೆ ಅವಳ ಮಟ್ಟ ಅದು ದೊಡ್ಡ ರೀತಿಯಾಗಿರತಕ್ಕಂತಹದ್ದು. ಇಲ್ಲಿ ಭಗವಂತ ಅವಳಲ್ಲಿ ನೋಡಿದ್ದೇನು ಅಂತ ಕೇಳಿದರೆ ಆ ಭಕ್ತಿಯನ್ನು. ನಾವು ನಿನ್ನೆ ಒಂದು ದಿವಸ ಮೊನ್ನೆ ನೋಡುವಾಗ ಕೃಷ್ಣ ಹಿಡಿರತಕ್ಕಂತಹ ಆಯುಧವನ್ನು ಹೇಳಿದೆವು. ಕೃಷ್ಣಂ ಒಂದೇ ಮಂಥಪಾಶಧರಂ ಅಂತ. ಮಥನವನ್ನು ಮಾಡಲಿಕ್ಕೆ ಮಂಥನ್ನ, ಅದೇ ರೀತಿಯಾಗಿ ಭಗವಂತ ಪಾಶವನ್ನು ಹಿಡಿದಿದ್ದಾನೆ. ಆ ಪಾಶ ಅದೇ ರೀತಿಯಾಗಿ ಮಥನ. ಇದನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ನಿರ್ಮಚ್ಚ ಉಗ್ರ ಮಹಾರ್ಣವೇ, ಉಗ್ರವಾಗಿರತಕ್ಕಂತಹ ಮಹಾರ್ಣವನ್ನು, ಈ ಜೀವನ ಎಂಬಂತಹ ಸಮುದ್ರವನ್ನು ಭಗವಂತ ಕಡೆದು ಅದರಿಂದ ಫಲಿತಾರ್ಥವಾಗಿರತಕ್ಕಂತಹದ್ದು ಯಾವುದು? ಮೋಕ್ಷ. ನಾವು ಈ ಲೌಕಿಕವಾಗಿರತಕ್ಕಂತಹ ಜಗತ್ತಿನಲ್ಲಿ ಆಕರ್ಷಿತರಾಗಿ ಇದರಲ್ಲೇ ನಾವು ಇದ್ದೇವೆ. ನಮಗೆ ಮುಖ್ಯವಾಗಿ ಬೇಕಾದ್ದೇನು ಅಂತ ಕೇಳಿದರೆ ಸಾಧನೆ ಮಾಡಬೇಕಾದ್ದು ಅದು ಜ್ಞಾನಕ್ಕೋಸ್ಕರವಾಗಿ
ಈ ಎರಡನ್ನ ಇಟ್ಟುಕೊಂಡಾಗ ನಮಗೆ ಭಗವಂತ ನಿಶ್ಚಿತವಾಗಿಯೂ ಸಿಗ್ತಾನೆ ಎಂಬುದನ್ನು ಈ ರಾಜರು ಈ ಒಂದು ದೃಷ್ಟಾಂತದ ಮೂಲಕವಾಗಿ ನಮಗೆ ತೋರಿಸ್ತಾ ಇದ್ದಾರೆ. ಇದು ಅವಳಲ್ಲಿ ಪ್ರೇಮಣ ಮಂದ ಉಪಾಜಗಾಮ ಜನನೀ, ಭಗವಂತ ಅವಳ ಬಳಿಗೆ ಬರ್ತಾ ಇದ್ದಾನಂತೆ. ಬಂದಾಗ ಅವಳ ಕಣ್ಣಿನಲ್ಲಿ ಅಶ್ರು, ಆನಂದದ ಅಶ್ರು, ಆ ಕಣ್ಣೀರು ಬರ್ತಾ ಇದೆ. ಭಗವಂತ ಯಾಕೆ ಬಳಿಗೆ ಬಂದ ಅಂತ ಕೇಳಿದರೆ ಅವಳಲ್ಲಿ ಬೇರೆ ಏನೂ ಇರಲಿಲ್ಲ. ಆ ಒಳಗಿರ್ತಕ್ಕಂತಹ ನಿಷ್ಕಲ್ಮಶವಾಗಿರ್ತಕ್ಕಂತಹ ಆ ನಿರ್ವ್ಯಾಜವಾಗಿರ್ತಕ್ಕಂತಹ ಭಕ್ತಿ ಪ್ರೀತಿ ಇದಿತ್ತು. ಇದು ಭಗವಂತನನ್ನು ಆಕರ್ಷಿಸಿತು. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ, ಆ ಯಶೋದೆಯ ಬಳಿಗೆ ಬಂದಿದ್ದಾನೆ, ಅವಳನ್ನು ನೋಡ್ತಾನೆ. ಪ್ರೇಮಣ ಮಂದವುಪಾಜಗಾಮ, ಅವಳ ಬಳಿಗೆ ಬಂದಿದ್ದಾನೆ. ಬಂದು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ ಅವನ ಮುಖವನ್ನು ರಾಜರು ಒಂದು ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ ಸಹಜವಾಗಿ ನಾವು ವರ್ಣನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಮುಖ ಚಂದ್ರನಂತೆ ಇದೆ ಅಂತ ಹೇಳ್ತೇವೆ. ಚಂದ್ರನಲ್ಲಿ ಆದರೂ ಕೂಡ ಕಳಂಕ ಇದೆ. ವಾಸ್ತವಿಕವಾಗಿ ಚಂದ್ರನನ್ನು ನಾವು ದೃಷ್ಟಾಂತವಾಗಿ ಕೊಟ್ಟರೂ ಕೂಡ ಅದು ಕಮ್ಮಿ ಅಂತ ಅನಿಸಿಕೊಳ್ತದೆ. ಯಾಕೆ ಅಂತ ಕೇಳಿದರೆ ಚಂದ್ರನಲ್ಲಿರತಕ್ಕಂತಹ ಸೌಂದರ್ಯ ಅದು ಸಹಜವಾಗಿರತಕ್ಕಂತಹದ್ದಲ್ಲ, ಅದರಲ್ಲಿ ಕಳಂಕವೂ ಇದೆ. ನಾವು ನಮ್ಮ ಭ್ರಮೆಯಲ್ಲಿರ್ತೇವೆ. ಏನು ಅಂತ ಕೇಳಿದರೆ ನನ್ನನ್ನು ಬಿಟ್ಟು ಇನ್ಯಾರೂ ಕೂಡ ಸೌಂದರ್ಯ ಇಲ್ಲ ಅಂತ ನಮ್ಮಲ್ಲಿ ಒಂದು ಭ್ರಮೆ ಇರ್ತದೆ. ನಮ್ಮ ಸೌಂದರ್ಯ ಅದು ಹೇಗೆ ಅಂತ ಕೇಳಿದರೆ ನಮಗೆ ಯಾವುದೋ ಬಾಹ್ಯವಾಗಿರತಕ್ಕಂತಹ ಒಂದು ಯಾವುದೋ ಪದಾರ್ಥಗಳು ನಮ್ಮನ್ನು ಅದು ಹೊರಗಿನಿಂದ ಬಾಹ್ಯವಾಗಿ ನಮ್ಮನ್ನು ಚಂದಗೊಳಿಸಬೇಕು. ನಮಗೆ ಒಂದು ಅಂದವಾಗಿರತಕ್ಕಂತಹ ಉಡುಗೆಯನ್ನು ತೊಡಬೇಕು, ಅಥವಾ ಮುಖಕ್ಕೆ ಏನೋ ಒಂದು ಅಂದವಾಗಿ ಕಾಣಲಿಕ್ಕೆ ಅಂದ ಇರುವುದಿಲ್ಲ, ಅಂದ ಇಲ್ಲದಿದ್ರೂ ಕೂಡ ಆ ಅಂದವಾಗಿ ಕಾಣಬೇಕು ಎಂಬಂತಹ ದೃಷ್ಟಿಯಿಂದ ಏನು ಮಾಡ್ತೇವೆ, ಅಂದವಾಗಿ ಕಾಣಲಿಕ್ಕೋಸ್ಕರವಾಗಿ ಯಾವುದೋ ಬಾಹ್ಯವಾಗಿರತಕ್ಕಂತಹದ್ದನ್ನು ಎಲ್ಲ ನಾವು ಅದಕ್ಕೆ ಹಾಕಿಕೊಂಡು ಬರ್ತೇವೆ. ಇದು ಅಂದ ಅಂತ ನಮ್ಮಲ್ಲಿ ಭ್ರಮೆ ಇದೆ. ಭಗವಂತನಲ್ಲಿ ಅಂದ ಅಂತ ಹೇಳುವಾಗ ರಾಜರು ಕೊಡತಕ್ಕಂತಹ ದೃಷ್ಟಾಂತ ಹೇಗಿದೆ ಅಂತ ಕೇಳಿದರೆ ಅಂಕೋಜಿತೇಂದ್ರ ಪ್ರತಿಮಾನ ಮುಖಂ ಅಂಕಂ ಸಮಾರೋಪ್ಯ ಮುಹುರ್ಮೃಜಂತಿ. ಅವಳನ್ನ ಭಗವಂತ ಆ ಯಶೋದೆಯ ತೊಡೆಯಲ್ಲಿ ಕೂತ್ಕೊಂಡಿದ್ದಾನಂತೆ. ಭಗವಂತನ ಮುಖ ಹೇಗಿದೆ ಅಂತ ಕೇಳಿದ್ರೆ ಅದ್ಭುತವಾಗಿ ಸಹಸ್ರ ಸೂರ್ಯ ಸಹಸ್ರ ಚಂದ್ರರು ಏಕಕಾಲಕ್ಕೆ ಉದಯಿಸಿ ಬಂದರೆ ಅದು ಯಾವ ರೀತಿಯಾಗಿರ್ತದೋ ಅಂತಹ ಅದ್ಭುತವಾಗಿರ್ತಕ್ಕಂತಹ ಭಗವಂತ ಮುಖವನ್ನು ಹೊಂದಿದ್ದಾನೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಕಳಂಕಗಳಿಲ್ಲ. ಆದರೆ ಈ ಭಗವಂತ ಬಂದಿರತಕ್ಕಂತಹದ್ದು ಎಲ್ಲಿಂದ ಅಂತ ಕೇಳಿದರೆ ತಾನು ಪೂರ್ಣವಾಗಿ ಆ ನಂದಗೋಪನ ಅರಮನೆಯ ಹೊರಗಡೆ ಪೂರ್ತಿ ಅಲ್ಲಿ ಹೊರಲಾಡಿ ಮಣ್ಣಿನಲ್ಲಿ ಆಟ ಆಡಿಯೋ ಅಥವಾ ಇದ್ದವರ ಮನೆಗೆ ಹೊಕ್ಕು ತನ್ಮೂಲಕವಾಗಿ ಅವರ ಮನೆಯಲ್ಲಿರತಕ್ಕಂತಹ ಗವ್ಯಗಳನ್ನು ಎಲ್ಲ ಪಾನ ಮಾಡಿ ಎಲ್ಲ ಮೈಮೇಲೆ ಕೊಳಕನ್ನ ಅದೇ ರೀತಿಯಾಗಿ ಇನ್ನಿತರ ಯಾವುದೋ ಒಂದು ಆ ಎಲ್ಲ ಪದಾರ್ಥಗಳನ್ನು ಹಾಕಿಕೊಂಡು ಭಗವಂತ ಮನೆಗೆ ಬಂದಿದ್ದಾನೆ. ಆ ಮನೆಗೆ ಬಂದಿರತಕ್ಕಂತಹ ಭಗವಂತನನ್ನ ತನ್ನ ತೊಡೆಯಲ್ಲಿ ಕೂರಿಸಿಕೊಂಡು ಚೆನ್ನಾಗಿ ಅವನನ್ನು ಸ್ನಾನ ಮಾಡಿಸ್ತಾಳಂತೆ. ಸ್ನಾನ ಮಾಡಿಸಿ ಭಗವಂತನಿಗೆ ತನ್ನ ಹಾಲನ್ನು ನೀಡ್ತಾ ಇದ್ದಾಳೆ. ಇದು ಭಗವಂತನಿಗೆ ಅಭಿಷೇಕವನ್ನು ಮಾಡಿ ತದನಂತರದಲ್ಲಿ ನೈವೇದ್ಯವನ್ನು ಮಾಡಿದಂತೆ ಆ ಹೊರಗಿನಿಂದ ಬಂದಿರತಕ್ಕಂತಹ ಭಗವಂತನನ್ನು ತಾನು ಯಶೋದೆ ಸ್ನಾನ ಮಾಡಿಸಿ ತದನಂತರದಲ್ಲಿ ಭಗವಂತನಿಗೆ ನೈವೇದ್ಯವನ್ನು ತನ್ನ ಹಾಲನ್ನು ನೀಡಿದ್ದಾಳೆ. ಹೀಗೆ ಮಾಡಿ ಏನಾಯಿತು ಅಂತ ಕೇಳಿದರೆ ಆ ಭಗವಂತ ತನ್ನ ತೊಡೆಯಲ್ಲಿದ್ದಾನೆ, ಯಶೋದೆಯ ತೊಡೆಯಲ್ಲಿದ್ದಾನೆ. ಆ ತೊಡೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವಳು ಆ ಒಲೆಯ ಮೇಲೆ ಹಾಲನ್ನು ನಿಲ್ಲಿಸಿ ಬಂದಿದ್ದಾಳೆ. ಅದನ್ನು ಒಂದು ರೀತಿಯಾಗಿ ಚೆನ್ನಾಗಿ ಒಂದು ದೃಷ್ಟಾಂತದ ಒಳ್ಳೆಯ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ರಾಜರು. ತದನು ದಹನ ವೇಗ ಉತ್ಪ್ರವಕ್ಷಿತ ಕ್ಷೀರಲೋಭಾತ್ ಮಧುಜಿತ ಬಪಹಾಯ ಜಾನತೀ ಸಾಜಗಾಮ. ಇಷ್ಟರ ತನಕ ಅವಳಿಗೆ ಲೌಕಿಕವಾಗಿ ಮಥನವನ್ನು ಮಾಡತಕ್ಕಂತಹ ಕಾಲದಲ್ಲಿ ಸ್ವಲ್ಪ ಪ್ರಜ್ಞೆ ಇತ್ತು. ಏನು ಭಗವಂತನ ಪ್ರಜ್ಞೆಯಲ್ಲಿದ್ದು, ಆದರೆ ಭಗವಂತ ಆಟ ಆಡಿ ಬಂದಿದ್ದಾನೆ. ಆಟ ಆಡಿ ಬಂದಿರತಕ್ಕಂತಹ ಭಗವಂತನನ್ನು ಸ್ನಾನ ಮಾಡಿಸಿ ಅವಳು ತನ್ನ ತೊಡೆಯಲ್ಲಿ ಇರಿಸಿದ್ದಾಳೆ.
ಹೇಳ್ತಾಳೆ, ಆ ಒಲೆಯಲ್ಲಿ ಹಾಲಿರಿಸಿದ್ದಾಳೆ. ಹಾಲಿರಿಸಿದಾಗ ಏನಾಯಿತು ಅಂತ ಕೇಳಿದ್ರೆ, ಭಗವಂತನಿಗೆ ಹಾಲನ್ನು ಕೊಡ್ತಾ ಇದ್ದಾಳೆ. ಕೊಡತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಆ ಉಷ್ಣದಿಂದಾಗಿ, ಆ ಬೆಂಕಿಯ ಉಷ್ಣದಿಂದಾಗಿ ಹಾಲು ಉಕ್ಕೇರ್ತಾ ಇದೆ. ಹಾಲು ಇದರಲ್ಲಿಟ್ಟಿರತಕ್ಕಂತಹ, ಒಲೆಯಲ್ಲಿಟ್ಟಿರತಕ್ಕಂತಹ ಹಾಲು ಉಕ್ಕೇರ್ತದೆ, ಅದು ವ್ಯರ್ಥವಾಗಿ ಹೋಗ್ತದೆ ಎಂಬಂತಹ ಒಂದು ಚಿಂತನೆಯಿಂದಾಗಿ ಇಲ್ಲಿ ಭಗವಂತನನ್ನು ಇಟ್ಟುಕೊಂಡಿದ್ದಾಳೆ. ಏನಾಯಿತು ಅಂತ ಕೇಳಿದ್ರೆ, ತನ್ನ ಎದೆ ಹಾಲನ್ನು ಕೊಡ್ತಾ ಇದ್ದಂತಹ ಯಶೋದೆ ಮಗನನ್ನು ಕೆಳಗಿರಿಸಿ ಹಾಲನ್ನು ನೋಡ್ಲಿಕ್ಕೆ ಹೋಗಿಬಿಟ್ಟು. ಇದು ಕೃಷ್ಣನಿಗೆ ಒಂದು ರೀತಿಯಾಗಿ ಇವಳಿಗೆ ನನ್ನನ್ನು ಬಿಟ್ಟು ಯಾವುದೋ ಒಂದು ಆ ಹಾಲು ಅದು ಹಾಳಾಗಿ ಹೋಗುತ್ತದೆ ಎಂಬುದಾಗಿ ಇವಳಿಗೆ ಚಿಂತನೆ ಮಾಡಿದ್ದಾಳೆ ಅಂತ ಕೃಷ್ಣನಿಗೆ ಗೊತ್ತಾಯಿತು. ಅದಕ್ಕೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವಳಿಗೆ ಆ ಚಿಂತನೆ ಇದ್ದವಳೆ, ಅವಳನ್ನು ವಾಸ್ತವಿಕವಾಗಿ ಯಾವುದೋ ಒಂದು ಅಲ್ಪ ಕಾಲದ ಆ ಒಂದು ಭ್ರಮೆಯಿಂದಾಗಿ ಆ ಭಗವಂತನನ್ನು ಕೆಳಗಿರಿಸಿ ಹೋಗಿದ್ದಾಳೆ. ಆಗ ಏನಾಯಿತು ಅಂತ ಕೇಳಿದ್ರೆ, ಅದು ಒಳ್ಳೆಯ ಪ್ರತಿಮೆಯಲ್ಲಿ ಕೊಡ್ಬೋದಿತ್ತು ಅವಳಿಗೆ. ಇಲ್ಲಿ ಭಗವಂತನೆಂಬ ಪ್ರತಿಮೆ ಇದ್ದಾನೆ, ತನ್ನ ತೊಡೆಯಲ್ಲಿ ಭಗವಂತನೇ ಸಾಕ್ಷಾತ್ ಆಗಿದ್ದಾನೆ. ಆ ಪ್ರತಿಮೆಯಲ್ಲಿ ಹಾಲನ್ನು ಕೊಡ್ತಾ ಇದ್ದು, ಅದನ್ನು ಆ ರೀತಿಯಾಗಿ ಚಿಂತನೆ ಮಾಡಿ ಅದೇ ರೀತಿಯಾಗಿ ಆ ಅಗ್ನಿಯ ಮುಖೇನ ಅವಳು ಹಾಲನ್ನು ಕೊಡ್ತಾ ಇದ್ರೆ ಅಲ್ಲೂ ಕೂಡ ಭಗವಂತನಿಗೆ ನೈವೇದ್ಯ ಆಗ್ತಾ ಇತ್ತು. ಆದ್ರೆ ಅವಳು ಏನು ಮಾಡಿದ್ದು ಅಂತ ಕೇಳಿದ್ರೆ, ಇದಿರತಕ್ಕಂತಹ ಭಗವಂತನನ್ನು ಕೆಳಗಿರಿಸಿ ಅಲ್ಲಿ ಆ ಒಲೆಯಲ್ಲಿ ಹಾಲು ಉಕ್ಕಿ ಹೋಗ್ತದೆ ಎಂಬುದಾಗಿ ಓಡಿ ಹೋಗಿದ್ದಾಳೆ. ಓಡಿ ಹೋದಾಗ ಏನಾಯಿತು ಅಂತ ಕೇಳಿದ್ರೆ, ಇವಳಿಗೆ ಕೃಷ್ಣನಿಗೆ ಸ್ವಲ್ಪ ಸಿಟ್ಟಾದ. ಅಂದರೆ ಸಿಟ್ಟಾದ ಅಂತ ಕೇಳಿದ್ರೆ, ಭಗವಂತನಿಗೆ ಕಾಮ, ಕ್ರೋಧ, ಲೋಭ ಯಾವುದೂ ಇಲ್ಲ. ಸಿಟ್ಟನ್ನ ಬಂದವರಂತೆ ತೋರಿಸಿಕೊಂಡ ಅಷ್ಟೇ. ಆ ಸಿಟ್ಟನ್ನ ಒಂದು ಕ್ಷಣಕ್ಕೆ ತಾನು ಭರಿಸಿಕೊಂಡು ಇವಳ ವಿಷಯದಲ್ಲಿ ಸ್ವಲ್ಪ ಇವಳಿಗೆ ಬೇಕಾಗಿರ್ತಕ್ಕಂತಹ ಬುದ್ಧಿಯನ್ನು ಕಲಿಸಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅಲ್ಲಿಯೇ ಪಕ್ಕದಲ್ಲಿ ಒಂದು ಕಲ್ಲಿತ್ತು. ಆ ಕಲ್ಲನ್ನು ತೆಗೆದು ಒಲೆಯ ಮೇಲಿರ್ತಕ್ಕಂತಹ ಆ ಪಾತ್ರೆಗೆ ತಾನು ಅದನ್ನು ಎಸಿತಾನೆ. ಅಲ್ಲಿರ್ತಕ್ಕಂತಹ ಎಲ್ಲವನ್ನೂ ಕೂಡ ನಷ್ಟ ಮಾಡಿಬಿಡ್ತಾನೆ. ಭಗವಂತ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂತಹ ಆ ಗಡಿಗೆಯನ್ನು ನಷ್ಟ ಮಾಡಿಬಿಡ್ತಾನೆ. ಇದು ಏನಾಯಿತು ಅಂತ ಕೇಳಿದ್ರೆ, ಅವಳಿಗೆ ಈಗ ಸ್ವಲ್ಪ ಕೋಪ ಬಂತು ಭಗವಂತನ ಮೇಲೆ. ಇದು ಸ್ವಲ್ಪ ಚಿಂತನೆ ಮಾಡ್ತಾರೆ. ನಾವು ಕೂಡ ಏನಾಗಿದ್ದೇವೆ ಅಂತ ಕೇಳಿದ್ರೆ, ದೊಡ್ಡ ದೊಡ್ಡ ಅಧಿಷ್ಠಾನಗಳಿರ್ತವೆ, ಒಳ್ಳೆಯ ಪ್ರತಿಮೆಗಳಿರ್ತವೆ. ಆ ಜ್ಞಾನಿಗಳು, ಭಗವಂತನನ್ನು ನಾವು ಯಾವುದಕ್ಕೋಸ್ಕರವಾಗಿ ಜ್ಞಾನಿಗಳನ್ನು ಯಾವ ಕಾಲಕ್ಕೂ ಕೂಡ ನಾವು ಅವಹೇಳನ ಮಾಡಬಾರ್ದು ಅಂತ. ಯಾಕೆ ಅಂದರೆ, ಜ್ಞಾನಿಗಳಲ್ಲಿ ಜ್ಞಾನೀತ್ವಾತ್ಮೈವ ವಿವೇತಂ, ಕೃಷ್ಣ ಹೇಳಿರ್ತಕ್ಕಂತಹ ಮಾತು. ಜ್ಞಾನಿಗಳಲ್ಲಿ ವಿಶೇಷವಾಗಿರತಕ್ಕಂತಹ ರೂಪ, ಆ ವಿಭೂತಿ ರೂಪ ನನ್ನಲ್ಲಿರ್ತದೆ, ನನ್ನದಿರ್ತದೆ ಅಂತ ಹೇಳಿಕೊಂಡು ಭಗವಂತ ಹೇಳಿರ್ತಕ್ಕಂಥವನು. ಅಂತಹ ಭಗವಂತ ಇವಳಿಗೆ ಸ್ವಲ್ಪ ಬುದ್ಧಿಯನ್ನು ಕಲಿಸಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿರ್ತಕ್ಕಂಥ ಒಂದು ಗಡಿಗೆಯನ್ನು ಭಗವಂತ ಹೊಡೆದು ಬಿಡ್ತಾನೆ. ಯಾಕೆ ಅಂತ ಕೇಳಿದರೆ, ಅವಳಿಗೆ ಒಂದು ಚಿಂತನೆಯನ್ನು ಮಾಡ್ಬೋದಿತ್ತು. ನಾವು ಭಗವಂತನನ್ನು ಬಿಟ್ಟು ಯಾವುದೋ ವಿಷಯ ಪದಾರ್ಥಗಳಲ್ಲಿ ನಾವು ನಮ್ಮ ಮನಸ್ಸನ್ನು ಹರಿಸಿದೆವು ಅಂತ ಹೇಳಿದರೆ, ಇವಳಿಗೆ ಅದೇ ಆದ್ದು. ಏನಾಯಿತು ಅಂತ ಕೇಳಿದ್ರೆ, ಒಳ್ಳೆಯ ಅಧಿಷ್ಠಾನ ಭಗವಂತ ತೊಡೆಯಲ್ಲಿ ಇಟ್ಟುಕೊಂಡಿದ್ದು ಭಗವಂತನೇ ಇದ್ದ. ಆ ಅಧಿಷ್ಠಾನವನ್ನು ಕೆಳಗಿರಿಸಿ ಲೌಕಿಕವಾಗಿರತಕ್ಕಂತಹ ಹಾಲು ಹಾಳಾಗ್ತದೆ ಎಂಬುದಾಗಿ ಮಗುವನ್ನು ಇರಿಸಿ ಹೋಗಿಬಿಟ್ಟಲ್ವಾ. ಅದಕ್ಕೋಸ್ಕರ ನಾವು ಕೂಡ ವಿಷಯ ಪದಾರ್ಥಗಳಲ್ಲಿ ರತಿಯನ್ನು ಹೊಂದಿದೆವು ಅಂತ ಹೇಳಿದರೆ, ಆವಾಗ ನಮಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನಮಗೂ ಕೂಡ ಇಂತಹ ಒಂದೊಂದು ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನು ಭಗವಂತ ನೀಡ್ತಾನೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಂದು ಸಣ್ಣ ಅವಳಿಗೆ ಬುದ್ಧಿಯನ್ನು ಕಲಿಸೋದಕ್ಕೋಸ್ಕರವಾಗಿ ಅಲ್ಲಿರತಕ್ಕಂತಹ ಗಡಿಗೆಯನ್ನು ಭಗವಂತ ಒಡೆದು ಬಿಡ್ತಾನೆ. ಇದೇನಾಯಿತು ಅಂತ ಕೇಳಿದ್ರೆ, ಅಲ್ಲಿ ಹೋಗಿ ನೋಡ್ತಾಳೆ. ದದೋ ಬಿಡಾಲಾಯ ಜನನ್ಯ ದೃಷ್ಟ ದದಾಸುನೀತಂ ನವನೀತ ಜಾತಂ ಕ್ಷುಣೋತಿ ನೂನಂ ದನದೋಪಜಾ ಭಾಜಾಂ ಧನಾನ್ಯರ್ಹತದ್ವಿಚ್ಛಿದ್ಯ ದೇವಃ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಹಾಲನ್ನು ಅಲ್ಲಿರತಕ್ಕಂಥ ಒಂದು ದೊಡ್ಡ ಗಡಿಗೆಯನ್ನು ಒಡೆದು ಬಿಡ್ತಾನೆ. ಒಡೆದು ಏನು ಮಾಡ್ತಾನೆ ಅಂತ ಕೇಳಿದರೆ, ಅದನ್ನು ತಾನೂ ತಿನ್ನಬಾರದು, ಅದನ್ನು ಬಿಡಾಲಾಯ ತಾನು ಆ ಬೆಕ್ಕುಗಳಿಗೆ ಅದನ್ನು ನೀಡಿಬಿಡ್ತಾನಂತೆ. ಎಲ್ಲ ಅಲ್ಲಿರತಕ್ಕಂತಹ ಬೆಣ್ಣೆಯನ್ನು ಎಲ್ಲ ಆ ಬೆಕ್ಕುಗಳಿಗೆ ತಿನ್ನಿಸಿಬಿಡ್ತಾನೆ.
ಇದು ಏನಾಯಿತು ಅಂತ ಕೇಳಿದ್ರೆ, ನಾವು ಭಗವಂತನಿಗೆ ಕೊಡು ತುದಾಸುನಿ ಕ್ಷಿಣೋತಿ ನೂನಂ ದದ ಲೋಭವಾಜ, ನಾವು ಸಂಪತ್ತನ್ನು ಸ್ವಲ್ಪ ನಾವು ಲೋಭತನವನ್ನು ತೋರಿಸಿದೆವು ಅಂತ ಹೇಳಿದ್ರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಪೂರ್ತಿ ಅದು ಸಂಪತ್ತುಗಳು ಎಲ್ಲವೂ ಕೂಡ ಅದು ಪರರ ಪಾಲಾಗಿ ಬಿಡ್ತದೆ. ಸಂಪತ್ತಲ್ಲಿ 3 ಪಾಲನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಬೇರೆ ಬೇರೆ ಸಂಪತ್ತಿಗಿರತಕ್ಕಂತಹ 3 ವಿಭಾಗಗಳನ್ನು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ, ನಾವು ಸಂಪಾದನೆ ಮಾಡಿರ್ತಕ್ಕಂತಹದ್ದು ಸಾತ್ವಿಕವಾಗಿ ನಾವು ಸಂಪಾದನೆಯನ್ನು ಮಾಡಿದರೆ ಅದು ನಮಗೆ ಬರ್ತದೆ. ನಾವು ಎಲ್ಲವನ್ನೂ ಕೂಡ ಕೂಡಿಸಿ ಇಟ್ಟುಕೊಂಡು ಬಂದೆವು ಅಂತ ಹೇಳಿದರೆ ಆ ಸಂಪತ್ತು ಪರನಿಗೆ ಅದು ಹೋಗುವಂಥದ್ದು ಹೊರತು ತಾನೂ ತಿನ್ನೋದಿಲ್ಲ, ಅದನ್ನು ಇನ್ನೊಬ್ಬರ ಪಾಲಾಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಹಣವನ್ನು ಸಂಪಾದನೆ ಮಾಡಿ ಕೂಡಿ ಸಂಪತ್ತನ್ನು ಕೂಡುವುದು ಅದು ಸತ್ಯ. ಯಾಕೆ ಅಂತ ಹೇಳಿದರೆ, ತಾನು ಸಂಪತ್ತನ್ನು ಕೂಡಿಟ್ಟುಕೊಂಡು ತನ್ಮೂಲಕವಾಗಿ ಅದನ್ನು ಅನುಭವಿಸಲಿಕ್ಕೋಸ್ಕರ ಹೌದು. ಆದರೆ ಅಧಿಕವಾಗಿರ್ತಕ್ಕಂಥ ಸಂಪತ್ತು ತನಗೆ ತಿಂದು ಉಂಡು ಎಷ್ಟು ಇದ್ರೂ ಸಾಕಾಗೋದಿಲ್ಲ. ಅಂತಹ ಸ್ಥಿತಿಯನ್ನು ನಾವು ಒಂದು ವೇಳೆ ಹೊಂದಿದೆವು ಅಂತ ಹೇಳಿದರೆ ಆ ಸಂಪತ್ತುಗಳು ತಸ್ಯ ತೃತೀಯ ಗತಿರ್ಭವತಿ, 3ನೇ ಗತಿ ಆಗುವಂಥದ್ದು. ಏನು 3ನೇ ಗತಿ ಅಂತ ಕೇಳಿದ್ರೆ, ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ. ದಾನ, ಭೋಗ, ನಾಶ, ಈ 3 ಗತಿಯನ್ನು ಹೇಳ್ತಾರೆ. ಸಂಪತ್ತಿಗೆ 3 ಗತಿ. ಒಂದು ದಾನ, ಒಂದ ಭೋಗ, ಒಂದ ದಾನಂ ಭೋಗೋ ನಾಶಸ್ತಿಸ್ರೋ, ಅಥವಾ ಇನ್ನೊಬ್ಬನಿಗೆ ತಾನು ತಿನ್ನಬೇಕು, ಅಥವಾ ಇನ್ನೊಬ್ಬನಿಗೆ ದಾನವನ್ನು ಮಾಡಬೇಕು. ತಾನೂ ತಿನ್ನೋದಿಲ್ಲ, ಇನ್ನೊಬ್ಬರಿಗೂ ಕೊಡೋದಿಲ್ಲ, ಕೂಡಿಸಿ ಇಡೋದು ಅಂತ ಹೇಳಿದ್ರೆ ಅದನ್ನು ಏನಾಗ್ತದೆ, ತೃತೀಯ ಗತಿರ್ಭವತಿ. ಒಂದ ಇವನು ಸತ್ತ ಮೇಲೆ ಅದು ಯಾರಿಗೋ ಹೋಗಿಬಿಡ್ತದೆ, ಇಲ್ಲ ಇನ್ನೂ ಕೂಡಿಸಿ ಇಟ್ಟ ಅಂತ ಹೇಳಿದ್ರೆ ಅದನ್ನು ಏನಾಗ್ತದೆ ಅಂತ ಕೇಳಿದ್ರೆ ಒಂದ ಅಧಿಕಾರಿಗಳು ಈಗಿನ ಪ್ರವರ್ತಮಾನ ಈ ವರ್ತಮಾನ ಕಾಲಕ್ಕೆ ಆಗುವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದು ತೃತೀಯ ಗತಿ. ಯಾರಿಗೆ? ಒಂದು ಸರ್ಕಾರದ ಪಾಲು ಅಥವಾ ಯಾವುದೋ ಅಧಿಕಾರಿಗಳ ಪಾಲಾಗಿ ಅದಕ್ಕೆ ನಾಶವನ್ನು ಹೇಳಿಬಿಡ್ತಾರೆ. ಹೀಗೆ ಆ ಸಂಪತ್ತನ್ನು ತಾನೂ ಆದರೂ ತಿನ್ನಬೇಕು, ಇಲ್ಲದ್ರೆ ದಾನವನ್ನಾದರೂ ಮಾಡಬೇಕು. ಇದನ್ನು ಎರಡೂ ಮಾಡದೆ ಎಲ್ಲವನ್ನೂ ತಾನು ಕೂಡಿಟ್ಟುಕೊಂಡ್ರೆ ಅದಕ್ಕೆ 3ನೇ ಗತಿ ಅಂತ ಹೇಳ್ತಾರೆ. ಇಲ್ಲಿ ಇವಳು ಮಾಡಿದ್ದೇನು ಅಂತ ಕೇಳಿದ್ರೆ, ಅವಳು ಅದನ್ನು ಜಿಪುಣತನವನ್ನು ತೋರಿಸಿದ್ಲು. ಆ ಒಂದು ಕ್ಷಣದ ಜಿಪುಣತನ ಏನಾಯಿತು ಅಂತ ಕೇಳಿದ್ರೆ, ಆ ಹಾಲನ್ನು ಕೆಳಗಿಟ್ಟು ಬಿಡ್ತೇನೆ ಅಂತ ಹೇಳಿಕೊಂಡು ತದನಂತರ ಭಗವಂತನನ್ನು ಏರಿಸ್ತೇನೆ ಅಂತ ಹೇಳಿದ್ಲು. ಆದರೆ ಆ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಅದನ್ನು ಅವಳಿಗೂ ತಿನ್ನಕ್ಕೂ ಬಿಡಲಿಲ್ಲ. ಅದನ್ನು ತೃತೀಯ ಗತಿ ಆ ಬಿಡಾಲದಿಗಳಿಗೆ, ಅಲ್ಲಿರ್ತಕ್ಕಂತಹ ಮಾರ್ಜಾಲಾದಿಗಳಿಗೆ ನೀಡಿ ಅದನ್ನು ನಾಶಗೊಳಿಸಿಬಿಟ್ಟ. ಹೀಗೆ ಅವಳಿಗೆ ಒಂದು ರೀತಿಯಾಗಿ ಭಗವಂತ ಇದನ್ನು ನಮಗೆ ತೋರಿಸಿರತಕ್ಕಂತಹದ್ದು. ಯಶೋದೆ ಕೇವಲ ನಿಮಿತ್ತ. ಯಶೋದೆಗೆ ಜ್ಞಾನ ಇಲ್ಲ, ಯಶೋದೆಗೆ ಅಥವಾ ಭಗವಂತನನ್ನು ಕೆಳಗಿಡಬೇಕು ಅಂತ ಏನು ಅವಳಿಗೇನಿಲ್ಲ. ಆದರೆ ಏನಾಯಿತು ಅಂತ ಕೇಳಿದ್ರೆ, ನಾವು ಕೆಲವು ಸಂದರ್ಭದಲ್ಲಿ ಮಾಡತಕ್ಕಂತಹ ಸಣ್ಣ ಪುಟ್ಟ ಕರ್ಮಗಳು ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೊಂದಿಬಿಡ್ತದೆ ಎಂಬುದಾಗಿ ರಾಜರು ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ನಿಮಿತ್ತಗಳ ಮೂಲಕವಾಗಿ ನಮಗೆ ರಾಜರು ತೋರಿಸ್ತಾ ಇದ್ದಾರೆ. ಸರಿ, ಇಷ್ಟಾದ ಮೇಲೆ ಯಶೋದೆ ಬರ್ತಾ ಇದ್ದಾಳೆ. ಬಂದು ನೋಡ್ತಾನೆ, ಯಶೋದೆಗೆ ಕೃಷ್ಣ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ಕೃಷ್ಣ ಅಂತ ಕೇಳಿಕೊಂಡು ವಿಚಾರ ಮಾಡ್ತಾಳೆ. ವಿಚಾರ ಮಾರಾತ್ಮಿತ ಮಾನಸಾಭೋ ವಿಮರ್ಶ ಲಭ್ಯಂ ತಮವೇಕ್ಷ ಮಾತಾ ಅನುವ್ರಜಂತ ಸ್ಪೃಶದಜ್ಞಂ ಪರಾನುಜಾಯ ಪಾತ್ರಿ. ಹೇಳ್ತಾರೆ, ಕೃಷ್ಣ ಈ ಕೃಷ್ಣನನ್ನು ಕೆಳಗಿಟ್ಟು ಹೋಗಿದ್ದಾಳೆ. ಅವಳೇ ಮಾಡಿರ್ತಕ್ಕಂತಹ ಅನರ್ಥ. ತಾನು ಆ ಒಂದು ಕ್ಷಣದ ಅನರ್ಥವನ್ನು ಮಾಡಲಿಕ್ಕೆ ಹೋಗಿ ಕೃಷ್ಣನನ್ನು ಕೆಳಗಿಟ್ಟು ಹೋಗಿ ಬಂದು ಹುಡುಕ್ತಾ ಇದ್ದಾಳೆ. ಕೃಷ್ಣನನ್ನು ಕಾಣ್ತಾ ಇಲ್ಲ. ಮತ್ತೆ ಹುಡುಕಿದಾಗ ಒಂದು ಕಡೆಯಲ್ಲಿ ಕೃಷ್ಣ ಕಾಣ್ತಾ ಇದ್ದಾನೆ. ಹೇಗೆ ಅಂತ ಕೇಳಿದ್ರೆ, ಭಗವಂತ ಎಲ್ಲಿರ್ತಾನೆ? ಭಗವಂತನನ್ನು ಹುಡುಕಬೇಕು. ಗುಹಾಂ ಪ್ರವಿಷ್ಟವು ಆತ್ಮಾನವು ಈ ತದ್ದರ್ಶನಾದು. ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದ್ರೆ, ವೇದವ್ಯಾಸರು ಸೂತ್ರವನ್ನು ಹೇಳ್ತಾರೆ. ಗುಹಾಂ ಪ್ರವಿಷ್ಟವು ಆತ್ಮಾನೋ ಹಿ ತದ್ದರ್ಶನಾತ್. ಭಗವಂತ ಎಲ್ಲರ ಹೃದಯ ಗುಹೆಯಲ್ಲಿ ಇರ್ತಾನೆ. ಗುಹಾಂ ಪ್ರವಿಷ್ಟವು ಆತ್ಮಾನೋ, ಆತ್ಮ ಎಲ್ಲ ಜೀವನ ಶರೀರದಲ್ಲಿ ಇರ್ತಾನೆ ಭಗವಂತ. ಆದರೆ ಅವರನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕು. ಆ ಹೃದಯದಲ್ಲಿರ್ತಕ್ಕಂತಹ, ಹೃದಯ ಗುಹೆಯಲ್ಲಿರ್ತಕ್ಕಂತಹ ಭಗವಂತನನ್ನು ಹುಡುಕುವಂತಹ ಪ್ರಯತ್ನ ಮಾಡಬೇಕು. ಇವಳು ಕೂಡ ಕೆಳಗಿಟ್ಟು ಹೋಗಿದ್ದಾಳೆ. ಕೆಳಗಿಟ್ಟು ಹೋದಾಗ
ಭಗವಂತ ಕಾಣಲಿಲ್ಲ. ತದನಂತರದಲ್ಲಿ ವಿಚಾರ ಮಾಡ್ತಾಳೆ. ನಾವು ಕೂಡ ಭಗವಂತನನ್ನು ವಿಚಾರ ಮಾಡಬೇಕು. ವಿಚಾರ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹದ್ದು ಯಾವುದು? ವಿಚಾರಾತ್ಮಕ ಶಾಸ್ತ್ರ. ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು. ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ನಮಗೆ ಭಗವಂತ ಕಾಣಿಸಿಕೊಳ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಇವಳು ವಿಚಾರ ಮಾಡಿದಾಗ ಭಗವಂತ ಕಾಣಿಸಿದ. ಸುಮ್ಮನೆ ಭಗವಂತ ಕಾಣಬೇಕು ಇಲ್ಲ, ಸಾಧ್ಯ ಇಲ್ಲ. ಭಗವಂತ ಏನು ನಾವು ಇಟ್ಟಿರತಕ್ಕಂತಹ ಬಾಡಿಗೆ ಮನೆಯಲ್ಲಿದ್ದಾನೋ, ಬಾಡಿಗೆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳೇ ನಾವು ಹೇಳಿದಂತೆ ಕೇಳುವುದಿಲ್ಲ. ಭಗವಂತ ಏನು ನಮ್ಮ ಮನೆಯಲ್ಲಿಲ್ಲ, ಆದರೆ ಅವನನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕು. ಅದೇ ಹಾಗಾಗಿ ಈ ಭಗವಂತನನ್ನ ಪೂರ್ಣವಾಗಿ ಅವಳು ಹುಡುಕಿದಾಗ ಭಗವಂತ ಕಂಡ. ವಿಮರ್ಶೆ, ಆ ಶಾಸ್ತ್ರಗಳ ಮೂಲಕವಾಗಿ ವಿಮರ್ಶೆ ಮಾಡಿದಾಗ ಭಗವಂತ ಕಾಣ್ತಾನೆ. ಅದೇ ರೀತಿಯಾಗಿ ಇವಳು ಕೂಡ ವಿಮರ್ಶೆಯನ್ನ ಮಾಡಿ ತನ್ಮೂಲಕವಾಗಿ ಭಗವಂತನನ್ನ ಕಾಣ್ತಾಳೆ. ಕಂಡಾಗ ಏನಾಯಿತು ಅಂತ ಕೇಳಿದ್ರೆ, ಅವನನ್ನ ಹಿಡಿಯಬೇಕು, ಅವನಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿಕೊಂಡು ಅವನ ಹಿಂದೆ ಓಡ್ತಾಳೆ. ಭಗವಂತ ಏನು ಸಿಗ್ತಾನ? ಸಿಗೋದಿಲ್ಲ. ಅಷ್ಟು ಪಕ್ಕನೆ ಯಾರಿಗೂ ಸಿಕ್ಕುವನಲ್ಲ ಭಗವಂತ. ಆದರೆ ಏನಾಯಿತು ಅಂತ ಕೇಳಿದ್ರೆ ಹೇಳ್ತಾರೆ, ಪರಾನುಯಾತ್ರಾರ್ಜಿತ ಪುಣ್ಯ ಪಾತ್ರಿ. ರಾಜರು ಒಂದು ಒಳ್ಳೆಯ ವಿಶೇಷಣವನ್ನು ಹೇಳ್ತಾ ಇದ್ದಾಳೆ. ಏನು ಅಂತ ಕೇಳಿದ್ರೆ, ಯಾತ್ರಾರ್ಜಿತ, ಅವಳು ಮಾಡಿರತಕ್ಕಂತಹ ಪುಣ್ಯ, ಯಾವುದೋ ಒಂದು ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯದ ಫಲವಾಗಿ ಭಗವಂತ ಕೈಗೆ ಸಿಕ್ಕಿದ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿದಾಗ ಏನಾಯಿತು ಅಂತ ಕೇಳಿದ್ರೆ, ಮಗನಿಗೆ ಬುದ್ಧಿಯನ್ನು ಕಲಿಸಬೇಕು. ಅದಕ್ಕೋಸ್ಕರವಾಗಿ ಕೈಯಲ್ಲಿ ಒಂದು ದಂಡವನ್ನು ಹಿಡ್ಕೊಂಡಿದ್ದಾಳೆ. ಹೊಡಿಬೇಕು ಅಂತ ಹೇಳಿಕೊಂಡು ಭಗವಂತನಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಅವಂತರವನ್ನು ಮಾಡ್ತೀವೋ. ನಾನು ಇಟ್ಟು ಹೋದೆ, ತನ್ಮೂಲಕವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಆ ಗಡಿಗೆಯನ್ನು ನಾಶ ಮಾಡಿದೆ. ಆ ಗೋಪಿಕಾ ಸ್ತ್ರೀಯರ ದೂರನ್ನು ಕೇಳಿದ್ರೆ ಎಲ್ಲರ ಮನೆಗೂ ಹೋಗಿ ಕೂಡ ನೀನು ಅವರ ಮನೆಯಲ್ಲಿರ್ತಕ್ಕಂತಹ ಗಡಿಗೆಯನ್ನ ಎಲ್ಲವನ್ನೂ ಕೂಡ ನಷ್ಟ ಮಾಡ್ತಾ ಇದ್ಯಾ ಅಂತ ಹೇಳಿಕೊಂಡು ಇನ್ನ ಮೇಲೆ ಎಲ್ಲರೂ ಕೂಡ ದೂರನ್ನ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ನಿನಗೆ ಬುದ್ಧಿಯನ್ನು ಕಲಿಸ್ತೇನೆ ಅಂತ ಹೇಳಿಕೊಂಡು ಆ ದಂಡವನ್ನ ಹಿಡ್ಕೊಂಡಿದ್ದಾಳೆ. ಯದೀಯ ನಾಮ ಸ್ಮರತಾಂ ಜನಾನಾಂ ಬಿಭೇದ್ಯ ಸಖ್ಯೋಭಿ ದಂಡಪಾಣಿ ಅಭೀಷಯ ದ್ವಿಷ್ಟದೃಜಾಂ ವರಿಷ್ಠಂ ಗೃಹೀತ ದಂಡ ಕೆಲ ನಂದರಾಜ್ಞಿ. ಆ ಯಶೋದೆ ದಂಡವನ್ನು ಹಿಡ್ಕೊಂಡಿದ್ದಾಳೆ. ಏನು ಭಗವಂತ ಯಮನಿಗೂ ಯಮನನ್ನೂ ಕೂಡ ನಾಶ ಮಾಡುವವನು ಭಗವಂತ. ಯಮ ರುದ್ರದೇವರು ಪ್ರಳಯ ಸಂಹಾರಕರ್ತೃ. ಆ ರುದ್ರದಿಗೂ ಸಂಹಾರವನ್ನ ಮಾಡತಕ್ಕಂತ ಭಗವಂತ ಅವನನ್ನ ಹೆದರಿಸಲಿಕ್ಕೆ ದಂಡವನ್ನು ಹಿಡ್ಕೊಂಡ್ರೆ ಹೆದರ್ತಾನವನು. ಯಮನನ್ನೇ ಹೆದರಿಸತಕ್ಕಂತಹ ಭಗವಂತ ಈ ಯಶೋದೆಯನ್ನ ದಂಡಪಾಣಿಯಾಗಿದ್ರೆ ಅವನು ಹೆದರ್ತಾನೆ? ಇಲ್ಲ, ಹೆದರುವುದಿಲ್ಲ. ಆದರೂ ಕೂಡ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಹೆದರ್ತಾನಂತೆ. ಯಾರಿಗೆ ಹೆದರ್ತಾನೆ ಅಂತ ಕೇಳಿದ್ರೆ, ಯದೀಯವನಾಮ ಸ್ಮರತಾಂ, ಯಾರು ಭಗವಂತನ ಭಕ್ತರಿದ್ದಾರೆ, ಭಗವಂತನ ಭಕ್ತರಿಗೆ ಭಗವಂತ ಹೆದರ್ತಾನೆ. ಯಾಕೆ ಹೆದರ್ತಾನೆ ಅಂತ ಕೇಳಿದ್ರೆ, ಅವರ ರಕ್ಷಣೆ ಮಾಡಬೇಕು ಅಂತ ಹೇಳಿಕೊಂಡು ದೊಡ್ಡ ನನಗೆ ಜವಾಬ್ದಾರಿ ಇದೆ. ಅದಕ್ಕೋಸ್ಕರವಾಗಿ ಆ ಒಂದು ಅವರಲ್ಲಿರ್ತಕ್ಕಂತಹ ಪ್ರೀತಿ, ಅವರಲ್ಲಿರ್ತಕ್ಕಂತಹ ವಾತ್ಸಲ್ಯ, ಇದೊಂದು ಭಗವಂತನಿಗೆ ಮುಖ್ಯವಾಗಿರತಕ್ಕಂಥ. ಅದಕ್ಕೋಸ್ಕರವಾಗಿ ಆ ಒಂದು ವಿಷಯದಲ್ಲಿ ಭಗವಂತ ಹೆದರ್ತಾನಂತೆ. ಯದೀಯ ನಾಮ ಸ್ಮರತ, ನನ್ನ ನಾಮವನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರ ವಿಷಯದಲ್ಲಿ ನಾನು ಹೆದರ್ತಾನೆ ಅಂತ ಹೇಳ್ತಾರೆ. ಇನ್ನು ಈ ಯಮನಿಗೂ ಯಮನಾಗಿರತಕ್ಕಂಥವನು ಭಗವಂತ ಕೃಷ್ಣ ಆ ಯಶೋದೆ ಹೆದರಿಸ್ತಾ ಇದ್ದೆ ಅಂತ ಕೇಳಿದ್ರೆ, ಅದು ಕೇವಲ ಒಂದು ಅವಳಿಗೊಂದು ಅವಳ ಸಮಾಧಾನದ ಒಂದು ಕೊನೆಯ ಹಂತ. ಈ ರೀತಿಯಾಗಿ ಅವಳು ನೋಡ್ತಾ ಇದ್ದಾಳೆ. ಭಗವಂತ ಹೇಳ್ತಾನೆ ಏನು ಅಂತ ಕೇಳಿದ್ರೆ, ಅಜಾಂಡ ಕೋಟ್ಯಾಶ್ರಯ ರೋಮಕೋಪಂ ತಮಾತ್ಮಕೋಪಾಕಿಲ ನಂದ ಗೋಪಿ ಯೇಷ ಬದ್ಧೋ ನೈರೋಷರುದ್ಧಂ ಮನೋಮಿನಯೋತ್ಯ ಅಪ್ಯಮರಾನುಭಾವಂ. ಭಗವಂತನನ್ನ ಯಶೋದೆ ಹೆದರಿಸ್ತಾ ಇದ್ದಾಳೆ. ದಂಡವನ್ನ ಹಿಡ್ಕೊಂಡು ಆ ಗೋಪಿ ಹೆದರಿಸಿ ಸಿಟ್ಟಾಗಿದ್ದಾಳೆ. ನಿನ್ನನ್ನ ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು ಹಗ್ಗವನ್ನು ತರ್ತಾಳಂತೆ. ಭಗವಂತ ಬ್ರಹ್ಮಾಂಡ ನಿನ್ನ ನೋಡಿದೆವು, ವಿಶ್ವಂಭರನಾಗಿರತಕ್ಕಂತಹ ಭಗವಂತ, ವಿಶ್ವವ್ಯಾಪ್ಯನಾಗಿರತಕ್ಕಂತಹ ಭಗವಂತ, ಅವನನ್ನು ಕಟ್ಟಿ ಹಾಕ್ಲಿಕ್ಕೆ ಎಲ್ಲಿಂದ ಸಾಧ್ಯವೇ ಇಲ್ಲ.
ಅವಳನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳಿದ್ರೆ ಎಲ್ಲಿಂದ ಹಗ್ಗವಾದರೂ ಎಲ್ಲಿಂದ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದರ ಸಾಮಗ್ರಿಗಳು ಇಲ್ಲಿಂದ ಸಾಧ್ಯವೇ ಇಲ್ಲ. ಇನ್ನೊಂದೇನು ಅಂತ ಕೇಳಿದ್ರೆ ತನ್ನ ರೋಮದಲ್ಲಿ ಅನಂತ ಬ್ರಹ್ಮಾಂಡಗಳನ್ನು ಧರಿಸಿಕೊಂಡಿರುವ ಭಗವಂತ ಆ ಬ್ರಹ್ಮಾಂಡವನ್ನ ಕಟ್ಟಿರತಕ್ಕಂತಹ ಒಂದು ದೊಡ್ಡದಾಗಿರತಕ್ಕಂಥ ಒಂದು ಆನೆಯನ್ನ ಸಣ್ಣ ಹಗ್ಗದಿಂದ ಕಟ್ಟಿ ಹಾಕಿದ್ರೆ ಏನಾಗ್ತದೆ? ಒಂದು ಸಣ್ಣ ಹಗ್ಗ, ಬಾಳೆ ಹಗ್ಗ ಅಂತ ಇಟ್ಟುಕೊಳ್ಳುವ, ಒಂದು ಬಾಳೆ ನಾರಿನಿಂದ ಮಾಡಿರತಕ್ಕಂತಹ ಹಗ್ಗ, ಅದನ್ನ ದೊಡ್ಡ ದೈತ್ಯಾಕಾರದ ಮದಭರಿತವಾಗಿರತಕ್ಕಂಥ ಆನೆ ಅಂತ ಇಟ್ಟುಕೊಳ್ಳುವ. ಸಣ್ಣ ಆನೆ ಆದರೂ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ದೃಷ್ಟಾಂತ ಕೊಟ್ಟು, ಒಂದು ವಿಶೇಷಣವನ್ನು ಕೊಟ್ಟು, ಮದಭರಿತವಾಗಿರತಕ್ಕಂಥ ಆನೆ ಅದನ್ನ ಒಂದು ಸಣ್ಣ ಬಾಳೆ ನಾರು ಅದರಿಂದ ಮಾಡಿರತಕ್ಕಂಥ ಹಗ್ಗ, ಅದನ್ನ ಬಾಳೆಯ ಹಗ್ಗಕ್ಕೆ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕುವಂಥದ್ದು. ಇದು ಹೇಗೆ ಮೂರ್ಖತನವೋ ಅದೇ ರೀತಿಯಾಗಿ ಈ ಭಗವಂತನನ್ನು ಕಟ್ಟಿ ಹಾಕ್ತಾ ಇದ್ದಾಳೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಸುಮ್ಮನೆ ಇದರಲ್ಲಿ ನಮಗೆ ರಾಮಾವತಾರದಲ್ಲಿ ಇವನು ಇಂದ್ರಜಿತ್ ಬಿಟ್ಟಿರತಕ್ಕಂತಹ ಅವನು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಬ್ರಹ್ಮಾಸ್ತ್ರವನ್ನು ಯಾಕೆ ಬಿಟ್ಟದ್ದು ಅಂತ ಕೇಳಿದ್ರೆ ಆ ಕಪಿಯನ್ನು ಕಟ್ಟಬೇಕು ಅಂತ, ಯಾವುದನ್ನ ಆ ಹನುಮಂತನನ್ನು ಕಟ್ಟಿ ಹಾಕ್ಲಿಕ್ಕೋಸ್ಕರ ಅವನು ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟ ಮೇಲೆ ಸುಮ್ಮನಿರ್ಬೇಕಿತ್ತು. ಅಲ್ಲಿರತಕ್ಕಂಥ ರಾಕ್ಷಸರುಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ ನಮ್ದು ಕೂಡ ಒಂದು ಸೇವೆ ಇರಲಿ ಅಂತ ಹೇಳಿಕೊಂಡು ಅಲ್ಲಿರತಕ್ಕಂಥ ಹಗ್ಗದಿಂದ ಕಟ್ಟಿ ಹಾಕಿ ಶುರು ಮಾಡಿದ್ರಂತೆ. ಇದಕ್ಕೆ ಯಾವುದಕ್ಕೆ? ಈ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಯಿತು. ಬ್ರಹ್ಮಾಸ್ತ್ರವನ್ನ ಇದ್ದ ಮೇಲೆ ಈ ಯಕ್ಕಶ್ಚಿತ್ತಾಗಿರತಕ್ಕಂಥ ಒಂದು ಈ ಹಗ್ಗಗಳು ಏನು ತಾನೇ ಮಾಡ್ಲಿಕ್ಕೆ ಸಾಧ್ಯ? ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಯಿತು. ಬ್ರಹ್ಮಾಸ್ತ್ರ ಅಲ್ಲಿಂದ ಹೊರಟು ಹೋಯಿತು. ಬ್ರಹ್ಮಾಸ್ತ್ರ ನೇರ ಹೋಗಿ ಅದು ಬ್ರಹ್ಮಲೋಕಕ್ಕೆ ಹೊರಟು ಹೋಯಿತು. ಇದೇ ರೀತಿಯಾಗಿ ಇಲ್ಲಿ ಭಗವಂತನನ್ನೇ ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು ಯಶೋಧ ದಂಡವನ್ನು ಹಿಡ್ಕೊಂಡು ಭಗವಂತನನ್ನು ಹೆದರಿಸ್ತೇನೆ ಅಂತ ಎದುರು ಬಂದಿದ್ದಾಳೆ. ಅದನ್ನ ಹೇಳ್ತಾರೆ. ಸರಿ, ಅವಳು ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡಿದ್ದಾಳೆ ಅಂತ. ಯಾಕೆ ಅಂತ ಕೇಳಿದ್ರೆ ಅವಳಿಗೆ ಈ ಭಗವಂತನ ಒಂದು ರೀತಿಯಾಗಿ ಭಗವಂತ ಮಾಡತಕ್ಕಂಥ ಅನರ್ಥಗಳು ಒಂದಲ್ಲ ಒಂದು ತುಂಟಾಟಗಳನ್ನ ಮೇಲೆ ತುಂಟಾಟ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದೊಂದು ಸಮಸ್ಯೆಯನ್ನು ಬಂದು ಹೇಳ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದಿದ್ದಾನೆ, ದನವನ್ನು ಬಿಟ್ಟಿ ಹಾಕಿದ್ದಾನೆ. ನಮ್ಮ ಮನೆಗೆ ಬಂದಿದ್ದಾನೆ, ಕರುಗಳನ್ನು ಬಿಟ್ಟಿದ್ದಾನೆ. ಅಥವಾ ಇನ್ನೊಂದು ಮನೆಗೆ ಹೋಗಿದ್ದಾನೆ, ಅವರ ಮನೆಯಲ್ಲಿರತಕ್ಕಂಥ ಗಡಿಗೆಯನ್ನು ಹೊಡೆದು ಹಾಕಿದ್ದಾನೆ. ಇನ್ನೊಂದು ಮನೆಗೆ ಬರ್ತಾನೆ, ಮೇಲ್ಗಡೆ ಇರತಕ್ಕಂಥ ಆ ಗಡಿಗೆಯಲ್ಲಿರ್ತಕ್ಕಂಥ ಗವ್ಯಗಳನ್ನ ವಿಶಿಷ್ಟವಾಗಿರತಕ್ಕಂಥ ಅಣಿಮ ಮಹಿಮಾ ಚೈವ ಗರಿಮಾ ಲಗಿಮಾ ಅಂತ ಪ್ರಾಪ್ತಿ ಪ್ರಾಕಾಮಿ ಮೀಸಿತ್ವ ಮಹಿತ್ವಂತ ಆಚರಿದ್ದಯ ಅಂತ ಹೇಳಿಕೊಂಡು ಅಷ್ಟ ಐಶ್ವರ್ಯಗಳಿಂದ ವಿಶಿಷ್ಟವಾಗಿರತಕ್ಕಂಥ ಐಶ್ವರ್ಯಗಳನ್ನು ತೋರಿಸಿಕೊಂಡು ಎಲ್ಲೆಲ್ಲಿಯೋ ಇರತಕ್ಕಂಥ ಒಂದು ಆ ಗವ್ಯಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಇವನನ್ನ ತಡಿಲಿಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಇವನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು ತಾನು ತನ್ನ ಸಂಯಮವನ್ನು ಕಳೆದುಕೊಂಡು ಬಿಟ್ಟಿದ್ದಾಳೆ. ಈ ರೀತಿಯಾಗಿ ಅವನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳಿಕೊಂಡು ಬಂದಿದ್ದಾಳೆ. ಅದನ್ನ ಹೇಳ್ತಾರೆ. ಒಂದು ರೀತಿಯಾಗಿ ಅಪರಾಧಿಯ ಸ್ಥಾನದಲ್ಲಿದ್ದಾಳೆ. ಯಾರು? ಆ ಕೃಷ್ಣ ಅಪರಾಧಿ ತನಿಸಿಕೊಂಡಿದ್ದಾನೆ. ಅಪರಾಧಿ ಹೌದು, ಅವನು ವಾಸ್ತವಿಕವಾಗಿ ಜಗತ್ತಿಗೆ ಅಪರಾಧಿ. ಒಂದಲ್ಲ ಅದನ್ನೆಲ್ಲ ಮಾಡತಕ್ಕಂಥ ಅನರ್ಥಗಳು. ಈ ಅಪರಾಧಿಯನ್ನ ಕೃತಾಗಸಂ ಕಿಲತಂ ತಂ ಕಿಲನೈವ ಮಾತಾ ಶಶಾಕಬದ್ದು ಮಮತು ಪ್ರತರ್ಕ ತದೀಯ ರಮ್ಯೋದರ ಮಧ್ಯ ಸಂಸ್ಥಂ ವಿಮುಕ್ತ ಶಕ್ತಿ ಇವನ ಬಂಧಾಸೀತ್. ಭಗವಂತ ಅಪರಾಧಿ ಅಂತ ಕಾಣಿಸ್ತಾ ಇದ್ದಾನೆ, ಆದರೆ ಅಪರಾಧಿ ಅಲ್ಲ. ಯಾಕೆ? ಇದನ್ನ ಒಳ್ಳೆಯ ನಮಗೆ ಭಗವಂತನ ಇದರಲ್ಲಿ ಒಂದು ವಿಶಿಷ್ಟವಾಗಿರತಕ್ಕಂಥ ರೂಪವನ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಭಗವಂತನನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯನ್ನ ಆ ಮುಕ್ತರನ್ನ, ಅದೇ ರೀತಿಯಾಗಿ ಆ ಅಮುಕ್ತರನ್ನ, ಅಥವಾ ಇನ್ನು ನಿತ್ಯಬದ್ಧರನ್ನ, ನಿತ್ಯ ಸಂಸಾರಿಗಳನ್ನ, ಹೀಗೆ ಕೆಲವೆಲ್ಲ ಕೆಟಗರಿ. ನಿತ್ಯ ಮುಕ್ತರು ಅಂತ ಇದ್ದಾರೆ, ನಿತ್ಯ ಸಂಸಾರಿಗಳು ಅಂತ ಇದ್ದಾರೆ, ನಿತ್ಯ ಅಸುರರು, ಅವರು ಯಾವತ್ತೂ ಕೂಡ ಅಸುರ ಯೋನಿಯಲ್ಲೇ ಬರುವವರು. ಹೀಗೆ ಒಂದೊಂದು ರೀತಿಯಾಗಿರತಕ್ಕಂತಹ ಕೆಟಗರಿಯನ್ನ, ಜೀವರಾಶಿಗಳನ್ನ ಭಗವಂತ ತನ್ನ ವ್ಯವಸ್ಥಿತವಾಗಿರತಕ್ಕಂತಹ ತನ್ನ ದೇಹದಲ್ಲಿ ಅವರನ್ನು ಇರಿಸಿದ್ದಾನಂತೆ. ಅಂತಹ ಭಗವಂತನನ್ನ ಕಟ್ಲಿಕ್ಕೆ ಹೋಗಿದ್ದಾಳೆ ಇವಳು. ಇಡೀ ಮುಕ್ತ ನಿಯಾಮಕನಾಗಿರ್ತಕ್ಕಂಥ ಭಗವಂತ ಕಟ್ಟುತ್ತೇನೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ.
ನಚ ಪುನರಾವರ್ತತೆ ನಚ ಪುನರಾವರ್ತತೆ. ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಕೊನೆಯ ಸೂತ್ರ, ಎಲ್ಲ ಸೂತ್ರಗಳನ್ನ ಕೇಳಿದ ನಂತರ ಕೊನೆಯ ಸೂತ್ರ ಏನು ಅಂತ ಕೇಳಿದ್ರೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಭಗವಂತನನ್ನು ಯಾರು ಸೇರ್ತಾರೋ ಯಾವತ್ತೂ ಕೂಡ ಅವರಿಗೆ ಪುನರಾವೃತ್ತಿ ಇಲ್ಲ. ಯಾರು ಭಗವಂತನನ್ನು ಹೊಂದಿ ಆಯಿತೋ ಅವರಿಗೆ ಯಾವ ಕಾಲಕ್ಕೂ ಕೂಡ ಆವೃತ್ತಿ ಪುನರಾವೃತ್ತಿ ಈ ಜಗತ್ತಿಗೆ ಬರತಕ್ಕಂತಹದ್ದು ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಆ ವ್ಯಾಸರು ಹೇಳಿದ್ದಾರೆ. ಅಂತಹ ಮುಕ್ತ ನಿಯಾಮಕನಾಗಿರತಕ್ಕಂತಹ ಭಗವಂತನ ಯಶೋದೆ ಕಟ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಇನ್ನು ಬದ್ಧರಾಗಿ ಮುಕ್ತರನ್ನ ಇಟ್ಟುಕೊಂಡಿರತಕ್ಕಂತಹ ಭಗವಂತ ಇವಳು ಮತ್ತೆ ಪುನಃ ಬಂಧನ ಮಾಡ್ತೇನೆ ಸಾಧ್ಯವೇ ಇಲ್ಲ. ಏನು ಬಂಧನ ಮಾಡುವಂತಹದ್ದು? ಆದರೂ ಕೂಡ ಒಂದು ವೇಳೆ ಕೃಷ್ಣನನ್ನು ಬಂಧನ ಮಾಡಿದ್ರೆ ಕೃಷ್ಣನ ಒಳಗಿರತಕ್ಕಂತಹ ಮುಕ್ತರು ಬಂಧನಕ್ಕೆ ಒಳಗಾದಂತೆ. ಮುಕ್ತ ಭಗವಂತನನ್ನ ಅವಳು ಬಂಧನ ಮಾಡಿದ್ದು ಅಂತ ಹೇಳಿದ್ರೆ ಭಗವಂತನ ಒಳಗಿರತಕ್ಕಂತಹ ಭಗವಂತನ ದೇಹದಲ್ಲಿ ಆಶ್ರಿತರಾಗಿರತಕ್ಕಂತಹ ಆ ಮುಕ್ತರನ್ನ ಈ ಯಶೋದೆ ಬಂಧನ ಮಾಡಿದಂತೆ. ಅವರಿಗೆ ಬಂಧನ ಇಲ್ಲ. ಯಾಕೆ? ಬಂಧನಗಳೆಲ್ಲವನ್ನೂ ಕಳಚಿಕೊಂಡು ಅವರು ಹೋಗಿರತಕ್ಕಂಥವರು. ಒಂದು ವೇಳೆ ಭಗವಂತ ಅವಳ ಆ ಹಗ್ಗಕ್ಕೆ ಬಂಧಿತನಾದ ಅಂತ ಹೇಳಿದ್ರೆ ಅವರಿಗೂ ಕೂಡ ಬಂಧನ ಬರಬೇಕಾಗ್ತದೆ. ಆದರೆ ಯಶೋದೆ ಇದರಲ್ಲಿ ಅಸಮರ್ಥಳಾದ್ದು, ಕಟ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಭಗವಂತನನ್ನ ಓಡಿದ್ದು ಭಗವಂತ ಸಿಗೋದಿಲ್ಲ, ಕಟ್ಲಿಕ್ಕೂ ಸಾಧ್ಯ ಆಗಿಲ್ಲ. ಆ ರಾಮಾವತಾರದಲ್ಲಿ ಒಂದು ಆ ಹನುಮಂತನನ್ನ ಕಟ್ಲಿಕ್ಕೆ ಹೋದಾಗ ಒಂದು ಉದ್ದ ಹಗ್ಗ ಕಮ್ಮಿ ಆಗ್ತಾ ಬಂದಂತೆ. ಎಲ್ಲಿಂದ ಹನುಮಂತನನ್ನ ಜೀವೋತ್ತಮನಾಗಿರ್ತಕ್ಕಂಥವನು, ಜೀವೋತ್ತಮ ತತ್ವವಾಗಿರತಕ್ಕಂತಹ ವಾಯುದೇವರನ್ನ ಕಟ್ಟುವಂತಹದ್ದು ಅದು ದೇವತೆಗಳು ಕಟ್ಟಿದ್ರೆ ಅದಾದರೂ ಒಂದು ಒಪ್ಪಿಕೊಳ್ಳುವಂತಹ ವಿಷಯ. ಕಟ್ಟಲಿಕ್ಕಾಗೋದಿಲ್ಲ. ಅಸುರರು ಅವರು ಕಟ್ಟುವಂತಹದ್ದು ದೂರದ ಮಾತು, ದೂರತೋಪಾಸ್ತ, ಸಾಧ್ಯವೇ ಇಲ್ಲದಿರತಕ್ಕಂತಹದ್ದು. ಇವನನ್ನ ಅದೇ ರೀತಿಯಾಗಿ ಯಶೋದೆ ಕಟ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಅದನ್ನ ಹೇಳ್ತಾಳೆ. ಅದಕ್ಕೋಸ್ಕರವಾಗಿ ಅವಳು ಅಸಮರ್ಥಳಾದಳು ಅಂತ ಹೇಳ್ತಾರೆ. ಸರಿ, ಇನ್ನು ಏನಾಯ್ತು ಅಂತ ಕೇಳಿದ್ರೆ ಭಗವಂತನ ಕಟ್ಲಿಕ್ಕೆ ಹೋದಾಗೆಲ್ಲ ಎರಡೆರಡು ಅಂಗುಲ ಕಮ್ಮಿ ಆಗ್ತಾ ಉಂಟು. ಸೇರುತ್ತಾಳೆ, ಕಟ್ತಾಳೆ, ಮತ್ತವನ 2 ಅಂಗುಲ ಕಟ್ಟು, ಮತ್ತವನ ಸೇರುತ್ತಾಳೆ, ಮತ್ತವನ ಕಟ್ಟು, 2 ಅಂಗುಲ ಕಮ್ಮಿ. ನಮ್ಮಲ್ಲೂ ಕೂಡ ಭಗವಂತನ ಸೇರ್ಲಿಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅರ್ಧ ಕಮ್ಮಿ ಆಗಿದೆ. ಯಾವುದು? ಭಗವಂತನ ಹತ್ರ ಹೋಗ್ತೇವೆ, ಭಗವಂತನ ಬಳಿಗೆ ಬರ್ತೇವೆ, ಭಗವಂತನ ಬಳಿಗೆ ಬಂದಾಗ ಭಕ್ತಿ ಒಂದು ಕಮ್ಮಿ ಆಗಿರ್ತದೆ ನಮ್ಮ ಹತ್ರ. ಆ 2 ಅಂಗುಲವಾದದ್ದು ಯಾವುದು ಅಂತ ಕೇಳಿದ್ರೆ ಇದ್ರೆ ನಮ್ಮಲ್ಲಿ ಆ 2 ಅಂಗುಲ ಕಮ್ಮಿ ಆಗಿರತಕ್ಕಂಥದ್ದು ಭಕ್ತಿ. ಆ ಭಕ್ತಿ ಒಂದು ಇಲ್ಲದ ಕಾರಣ ನಾವು ಭಗವಂತನ ಹತ್ರ ಬಂದಿರ್ತೇವೆ. ಭಗವಂತನ ಬಳಿಗೆ ಬಂದಾಗ ಭಗವಂತನ ದೂರ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿರ್ತೇವೆ. ಭಗವಂತನ ಬಳಿಗೆ ಹೋಗದಾಗ ಅಲ್ಲಿ 2 ಅಂಗುಲ ಕಮ್ಮಿ ಆಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಮಗೂ ಭಗವಂತನಿಗೂ ಇರತಕ್ಕಂತಹ ಭಕ್ತಿ ಇದೊಂದು ಕಮ್ಮಿ ಆಗಿಬಿಡ್ತದೆ. ಇವಳಿಗೂ ಕೂಡ ಅದೇ ಏನಾಯ್ತು ಅಂತ ಕೇಳಿದ್ರೆ ಆ ಭಕ್ತಿ ಒಂದು ಭಗವಂತನನ್ನ ಕಟ್ಟಲಿಕ್ಕೆ ಬೇಕಾಗಿರತಕ್ಕಂತಹ ಹಗ್ಗ ಅದು 2 ಅಂಗುಲ ಕಮ್ಮಿ ಆಯ್ತಂತೆ. ಹಗ್ಗವನ್ನ ಸೇರಿಸಿಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಆಸೆ ಎಲ್ಲಿಯಾದ್ರೂ ಒಂದು ಭಗವಂತನನ್ನ ಕಟ್ಟಿ ಹಾಕ್ತೇನೇನು ಅಂತ. ಭಗವಂತ ಆ ರಾಜರು ಹೇಳತಕ್ಕಂತಹ ಮಾತು ಬಹಳ ಅದ್ಭುತವಾಗಿದೆ. ಸ್ವಸ್ರುವಂ ವಿಧಾತು ಮೀಶತ್ವಮಪ್ಯಾಗತಂ ಮುಕುಂದಃ ಬದ್ಧಂ ಋಣದ್ಯ ಸದಾತ್ತದಾಮ ಸಂದರ್ಶಯನ್ ಸ್ವಾತ್ಮನೆ ಕಿಂಚಿದೂನಂ. ಭಗವಂತನನ್ನು ಕಟ್ಟಲಿಕ್ಕೆ ಕಿಂಚಿತ್ ಊನ, ಸ್ವಲ್ಪ ಕಮ್ಮಿ ಆಗ್ತಾ ಉಂಟಂತೆ. ಹೇಳ್ತಾರೆ ಆದರೆ ಇವಳಿಗೆ ಕಟ್ಟತಕ್ಕಂಥ ಆಸೆಯನ್ನ ಬಿಡ್ಲಿಲ್ಲ. ಕಿಂಚಿತ್ ಕೆಲವು ಸರಿ ಏನಾಗ್ತದೆ ಅಂತ ಕೇಳಿದ್ರೆ ಸಾಕು ಮಾರ ಇದನ್ನು ಬಿಟ್ಟು ಬಿಡುವ, ಇದನ್ನು ಕೆಲವು ಸಂದರ್ಭದಲ್ಲಿ ನಮಗೆ ಕೆಲವೊಂದು ಯಾವುದೋ ಒಂದು ಕೆಲಸವನ್ನು ಮಾಡ್ತೇವೆ. ಮಾಡಿದಾಗ ಹೋಗ್ಲಿದ್ದು ಬೇಡ, ಯಾವತ್ತು ಎಷ್ಟು ಸಲ ಮಾಡಿದ್ರು ಕೂಡ ಇದರಲ್ಲಿ ನಾವು ನಮ್ಮ ಪ್ರಯತ್ನಗಳೇ ಆಗಬೇಕು ಹೊರತು ಏನೂ ಕೂಡ ಇದರಿಂದ ನಮಗೆ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಾವು ಬಿಟ್ಟು ಬಿಡ್ತೇವೆ. ಆದರೆ ಭಗವಂತ ಏನು ಮಾಡ್ತಾನೆ ಇಲ್ಲಿ ಇವಳ ವಿಷಯದಲ್ಲಿ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಅವಳಿಗೆ ಆ ಆಸೆಯನ್ನು ಹಾಗೆ ಜೀವಂತ ಇರಿಸಿದ್ದಾನೆ. ನನಗೆ ಕಟ್ಲಿಕ್ಕೆ ಆಗ್ಬೋದೋ ಏನೋ ಅಂತ ಕಟ್ಲಿಕ್ಕೆ ಆಗ್ಬೋದು, ಈಗ ಆಗಲಿಲ್ಲ ಮತ್ತೆ ಆಗ್ಬೋದು, ಮತ್ತೆ ಆಗಲಿಲ್ಲ ಮತ್ತೊಮ್ಮೆ ಪುನಃ ಇದನ್ನು ವ್ಯವಸ್ಥೆ ಮಾಡುವ ಅಂತ ಹೇಳಿಕೊಂಡು ಆ ಆಸೆಯನ್ನು ಜೀವಂತ ಇರಿಸಿದ್ದಾನೆ. ಒಳಗೆ ಇದ್ದುಕೊಂಡು ನಿಯಾಮಕ ಮಾಡತಕ್ಕಂಥವನು ಯಾರು? ಇವನೇ. ಆ ಒಳಗೂ ಹೋಗಿ ಹೊರಗೂ ಹೋಗಿ ಎಲ್ಲ ಕಡೆಗಳಲ್ಲೂ ಇದ್ದುಕೊಂಡು ವ್ಯಾಪ್ತನಾಗಿದ್ದುಕೊಂಡು ಎಲ್ಲವನ್ನೂ ಕೂಡ ಜೀವಂತವಾಗಿರ್ತಕ್ಕಂತಹ ಶಕ್ತಿ ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಇದರಲ್ಲಿಯೂ ಕೂಡ ಈ ಯಶೋದೆಯಲ್ಲೂ ಕೂಡ ಭಗವಂತ ಏನು ಮಾಡಿದ್ದಾನೆ, ಅವಳಲ್ಲಿ ಆ ಆಸೆಯನ್ನು ಹಾಗೆ ಇರಿಸಿದ್ದಾನೆ.
ಆದರೆ ಏನಾಯಿತು ಅಂತ ಕೇಳಿದ್ರೆ ಅವಳದ್ದು ಕಟ್ಟಲಿಕ್ಕೆ ಆಗ್ತಾನೇ ಇಲ್ಲ. ಮತ್ತು ಆ ಆಸೆ ಇದ್ದು ಅದನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಆಸೆಯನ್ನು ಹಾಗೆ ಇರಿಸಿಕೊಂಡು ಮತ್ತೆ ಪುನಃ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾಳೆ. ಏನಾಯಿತು ಅಂತ ಕೇಳಿದ್ರೆ, ಇದನ್ನ ನಮಗೇನಾದರೂ ಕೂಡ ಇದರಿಂದ ತಿಳ್ಕೊಳ್ಳಿಕ್ಕೆ ಉಂಟಾ ಅಂತ ಕೇಳಿದ್ರೆ, ಇದು ಕೃಷ್ಣನನ್ನು ಕಟ್ಟಲಿಕ್ಕೆ ಆಗಲಿಲ್ಲ, ಇದು ಅವಳದ್ದು ಯಶೋದೆಗೆ. ನಮಗೇನಾದರೂ ಕೂಡ ಇದರಿಂದ ರಾಜರು ಏನೇನಾದರೂ ಹೇಳಿದ್ರ? ಹೌದು, ಇದ್ರ ನಮಗೂ ಕೂಡ ಇದರಿಂದ ಒಂದು ಪಾಠ. ಯಾವುದು ಅಂತ ಕೇಳಿದ್ರೆ, ನಿಮ್ಮಲ್ಲೂ ಕೂಡ ಕಮ್ಮಿ ಆಗಿದೆ. ಅದು ಯಾವುದು ಕಮ್ಮಿ ಆಗಿದೆ ಅಂತ ಕೇಳಿದ್ರೆ, ರಾಜರು ಅದನ್ನ ಭಾಗವತದ ಮಾತಿನಿಂದ ಹೇಳ್ತಾರೆ. ಈಶತ್ವಂ ಅಪ್ಯಾಗತಂ ಆತ್ಮಗತಂ ಮುಕುಂದ. ನಮಗೆ ಆತ್ಮಗತನಾಗಿದ್ದಾನೆ ಭಗವಂತ. ಆತ್ಮದಲ್ಲಿರ್ತಕ್ಕಂತಹ ಭಗವಂತನನ್ನ ಹುಡುಕುವಲ್ಲಿ ನಾವು ದೂರ ನಾವು ಜಾಗ್ತಾ ಇದ್ದೇವೆ. ಅದಕ್ಕೆ ಬೇಕಾದ್ದು ಯಾವುದು? ನಮಗೆ ಬೇಕಾಗಿರ್ತಕ್ಕಂಥದ್ದು ಮೂರೇ. ಆ ಮೂರು ಒಂದು ನಮ್ಮಲ್ಲಿ ಉಂಟು ಅಂತ ಹೇಳಿದ್ರೆ ನಾವು ಭಗವಂತನ ಹತ್ರ ಹೋಗ್ಲಿಕ್ಕಾಗ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ. ನಾವು ಸಂಕಲ್ಪ ಮಾಡುವಾಗ ಇದನ್ನೇ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ಭಕ್ತೋ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ. ಈ ಸ್ವಲ್ಪ ಸಮಾಸವನ್ನು ವ್ಯತ್ಯಾಸ ಮಾಡಿದರೆ ಜ್ಞಾನ ಭಕ್ತಿಯಲ್ಲಿ ವೈರಾಗ್ಯ ಆಗ್ತದೆ, ಇಲ್ಲಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ. ವಿಷಯಗಳಲ್ಲಿ ಆ ಭಗವಂತನಲ್ಲಿ ಜ್ಞಾನ, ಭಗವಂತನಲ್ಲಿ ಭಕ್ತಿ, ವಿಷಯಗಳಲ್ಲಿ ವೈರಾಗ್ಯ. ಇದು ಮೂರು ಬಂತು ಅಂತ ಹೇಳಿದ್ರೆ ಆವಾಗ ಎಲ್ಲವೂ ಕೂಡ ಸರಿಯಾಗಿರ್ತದೆ. ನಮಗೆ ಭಗವಂತನಲ್ಲಿ ವೈರಾಗ್ಯ, ಮತ್ತೆ ಜ್ಞಾನ, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ, ಇರುವುದರಿಂದಾಗಿ ನಮಗೆ ಭಗವಂತ ಎರಡಂಗುಲ ಕಮ್ಮಿಯಾಗಿದ್ದಾನೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಇಲ್ಲ. ಅವಳಿಗೆ ಇದೊಂದು ಅವಳಿಗೆ ಅವಳೊಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಜ್ಞಾನ ಇದ್ದವಳೆ. ಅವಳಿಗೆ ಜ್ಞಾನ ಇಲ್ಲ ಅಂತಿಲ್ಲ, ಜ್ಞಾನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜ್ಞಾನ ಇದ್ದವಳು ಭಗವಂತನನ್ನು ಕಟ್ತೇನೆ ಅಂತ ಹೋದ್ಲು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅವಳದ್ದು ಜ್ಞಾನ ಮಸುಕಾಯಿತು. ಆ ಜ್ಞಾನ ಆ ಕಾಲಕ್ಕೆ ಅದು ಆಚ್ಛಾದಿತವಾದದಿಂದಾಗಿ ಅವಳು ಭಗವಂತನನ್ನ ಕಟ್ತೇನೆ ಅಂತ ಹೋಗಿರತಕ್ಕಂಥವಳು. ಅದಕ್ಕೋಸ್ಕರವಾಗಿ ಈ ಜ್ಞಾನ ವೈರಾಗ್ಯಗಳ ಭಕ್ತಿ ಇತ್ತ ಅಂತ ಕೇಳಿದ್ರೆ ಭಕ್ತಿ ಇತ್ತು. ನಮ್ಮಲ್ಲಿ ನಾನು ಅದನ್ನೇ ಹೇಳಿದ್ವಿ, ಎರಡು ಕಮ್ಮಿ ಆಗಿದ್ದು ಯಾವುದು ಅಂತ ಕೇಳಿದ್ರೆ ಇದೆ. ನಮ್ಮಲ್ಲಿ ಜ್ಞಾನ ವೈರಾಗ್ಯ ಕಮ್ಮಿ ಆಗಿಬಿಟ್ಟಿದೆ, ಭಕ್ತಿ ಸ್ವಲ್ಪ ಇದೆ. ಯಾಕೆ ಭಕ್ತಿ ಇದೆ ಅಂತ ಕೇಳಿದ್ರೆ ಭಾಗವತ ನಮಗೆ ಒಂದು ಒಳ್ಳೆಯ ಆರಂಭದಲ್ಲಿ ನಮಗೆ ನಾವು ನೋಡಿದಾಗ ಗೊತ್ತಾಗ್ತದೆ. ಆ ಭಕ್ತಿಯನ್ನ ಒಂದು ಒಳ್ಳೆಯ ದೃಷ್ಟಾಂತ ಕೊಟ್ಟು ಹೇರಿದಾಗ ಒಂದೊಂದು ಕಡೆಯಲ್ಲಿ ಆ ಭಕ್ತಿ ಎಲ್ಲೆಲ್ಲಿ ನಷ್ಟವಾಯಿತು, ಎಲ್ಲೆಲ್ಲಿ ಒಳ್ಳೆಯ ರೀತಿಯಲ್ಲಿ ಅವಳು ಅಭಿವೃದ್ಧಿಯನ್ನು ಹೊಂದಿದ್ದು ಅಂತ ಹೇಳಿಕೊಂಡು ಬರುವಾಗ ಅಲ್ಲಿ ಹೇಳ್ತಾರೆ, ಆ ಭಕ್ತಿ ನಮಗೆ ಇಲ್ಲದ ಕಾರಣ ಇದು ಅವ್ಯವಸ್ಥೆ ಆಗ್ಲಿಕ್ಕೆ ಕಾರಣ. ನಮಗೂ ಕೂಡ ಆ ಭಗವಂತನನ್ನ ಬೇಕಾಗಿರತಕ್ಕಂತಹ ಭಕ್ತಿ ಇದೆ. ಸ್ವಾಭಾವಿಕವಾಗಿ ಭಗವಂತನನ್ನ ನೋಡ್ತೇವೆ, ಹೋಗ್ತೇವೆ, ಯಾತ್ರಾದಿಗಳನ್ನು ಮಾಡ್ತೇವೆ, ಎಲ್ಲವನ್ನೂ ಮಾಡ್ತೇವೆ. ಆದರೆ ಕೆಲವು ಸಂದರ್ಭ ಏನಾಗ್ತದೆ ಅಂತ ಹೇಳಿದ್ರೆ ಆ ಕಾಲಕ್ಕೆ ಮಾತ್ರ ಅದು ಬಂದು ಬಿಡ್ತದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನ ಹೇಳುವಾಗ ಜ್ಞಾನಾಭಕ್ತಿ ಗುರು, ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ ಸಂಪತ್ತು ಬೇರೆ ಏನೂ ಬೇಡ, ಸಂಪತ್ತು ಇದೆ. ನಮಗೆ ಬೇಕಾಗಿರತಕ್ಕಂಥ ಜ್ಞಾನ ಮತ್ತೆ ಭಕ್ತಿ ಈ ಎರಡೂ ಉಂಟು ಅಂತ ಹೇಳಿದ್ರೆ ಸಂಪತ್ತು ಸಹಜವಾಗಿ. ಎಲ್ಲ ದಾಸರುಗಳು ಭಗವಂತನ ಹತ್ರ ಕೇಳಿದ್ದು ಅವರು ಕೂಡ ಕೇಳ್ಬೋದಿತ್ತಲ್ವ. ದಾಸರುಗಳು ಯಾರೂ ಕೂಡ ಆಗರ್ಭ ಶ್ರೀಮಂತರಾಗಿ ಇದ್ದಾರೆ. ಕೆಲವರನ್ನು ನಮಗೆ ಪುರಂದರದಾಸಾದಿಗಳನ್ನು ನೋಡಿಕೊಂಡ್ರೆ ಅವರು ಆಗರ್ಭ ಶ್ರೀಮಂತರಾಗಿದ್ದರೂ ಕೂಡ ಮತ್ತೆ ಅವರು ಎಲ್ಲಿಗೆ ಬಂದದ್ದು? ಎಲ್ಲವನ್ನೂ ವೈರಾಗ್ಯ ಶಿಖಾಮಣಿಗಳಾಗಿ ಬಂದಿರತಕ್ಕಂತಹದ್ದು, ಭಗವಂತ ಬೇಕು ಅಂತ ಹೇಳಿಕೊಂಡು ಬಂದಿರತಕ್ಕಂತಹದ್ದು. ಎಲ್ಲವನ್ನು ಬಿಟ್ಟು ನಾವೆಲ್ಲವನ್ನು ಹಿಡ್ಕೊಂಡು ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಎರಡಂಗುಲವನ್ನು ಕಮ್ಮಿ ಆದದ್ದು ನಮಗೆ ಅದು ಆಗಬೇಕು ಅಂತ ಹೇಳಿದರೆ ಆ ಭಗವಂತನಲ್ಲಿ ಭಕ್ತಿ ಬೇಕು. ವಿಷಯ ಪದಾರ್ಥಗಳಲ್ಲಿ ಭಗವಂತನಲ್ಲಿ ಜ್ಞಾನ ಮತ್ತು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯಗಳು ಇದ್ದಾಗ ನಮಗೆ ಭಗವಂತ ನಮಗೆ ನಮಗೂ ಕೂಡ ಭಗವಂತನನ್ನು ನಾವು ಕಟ್ಟಲಿಕ್ಕಾಗ್ತದೆ. ಭಗವಂತ ಏನು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ನಮ್ಮ ಹೃದಯದಲ್ಲಿ ವ್ಯಾಸರಾಜ ಮಠದಲ್ಲಿ ಪೂಜಿತವಾಗಿರತಕ್ಕಂತಹ ಒಂದು ವಿಗ್ರಹ ಇದೆ. ವ್ಯಾಸರಾಜರು ಬೇಡಿ ಕೃಷ್ಣ ಅಂತ ಅವರ ಸಂಸ್ಥಾನದಲ್ಲಿ ಆ ಪ್ರತಿಮೆ ಇದೆ. ಅದರಲ್ಲಿ ಇರತಕ್ಕಂತಹ ಒಂದು ಪ್ರತಿಮೆ ಬೇಡಿಯ ಒಂದು ಕೃಷ್ಣನನ್ನ ಬೇಡಿ ಹಾಕಿ ಬಂಧಿಸಿದ್ದಾರೆ. ಆ ಬೇಡಿ ಹಾಕಿ ಬಂಧಿಸಿದ್ದಾರೆ ಅಂತ ಹೇಳಿದ್ರೆ ಭಗವಂತನಿಗೆ ಯಾವ ಬೇಡಿ ಏನೂ ಇಲ್ಲ. ಅದು ವ್ಯಾಸರಾಜರ ಸಾಮರ್ಥ್ಯ.
ಭಗವಂತನನ್ನ ಅವರು ಕಟ್ಟಿ ಹಾಕಿರತಕ್ಕಂಥ ಒಂದು ಯಾವುದು ಅಂತ ಕೇಳಿದ್ರೆ, ಯಾವುದೋ ಈಗ ನಮಗೆ ವಾಸ್ತವಿಕವಾಗಿ ಯಾವುದೋ ಒಂದು ಹಗ್ಗ ಅಥವಾ ಯಾವುದೋ ಒಂದು ಆ ಅಲ್ಲಿ ಬಂಧಿತವಾಗಿರತಕ್ಕಂಥದ್ದು ಕಾಣ್ತದೆ. ಆದರೆ ಅದು ಏನು ಚಿಂತನೆ ಅಂತ ಕೇಳಿದ್ರೆ, ಅವರು ಕಟ್ಟಿ ಹಾಕಿದ್ದು ಯಾವುದರಲ್ಲಿ ಅಂತ ಕೇಳಿದ್ರೆ, ಆ ರಾಜರು ವ್ಯಾಸರಾಜರ ಚಿಂತನೆ ಏನು ಅಂತ ಕೇಳಿದ್ರೆ, ಉತ್ಕೃಷ್ಟವಾಗಿರತಕ್ಕಂತಹ ಜ್ಞಾನಿಗಳು ಅವರು ಭಗವಂತನನ್ನ ಜ್ಞಾನ ಭಕ್ತಿಗಳಿಂದಾಗಿ ಕಟ್ಟಿ ಹಾಕಿ ಅದರಿಂದ ಭಗವಂತನನ್ನ ಈಗಲೂ ಕೂಡ ಆ ವ್ಯಾಸರಾಜ ಸಂಸ್ಥಾನದಲ್ಲಿ ಅದು ಪೂಜಿತವಾಗ್ತಿದೆ. ಅಂತಹ ಭಗವಂತನನ್ನ ಕೃಷ್ಣನನ್ನ ಆ ಜ್ಞಾನಿಗಳು ಹೇಗೆ ಕಟ್ಟಿ ಹಾಕಿದ್ದಾರೋ, ನಾವು ಕೂಡ ಆ ಭಗವಂತನನ್ನ ನಮ್ಮ ಹೃದಯದಲ್ಲಿ, ನಾವು ಅವನನ್ನ ಹೊರಗೆ ಬಾಹ್ಯವಾಗಿ ಕಟ್ಟಲಿಕ್ಕಾಗಿದ್ರೂ ಕೂಡ ಭಗವಂತನನ್ನ ನಮ್ಮ ಹೃದಯ ಗುಹೆಯಲ್ಲಿ ಕಟ್ಟಿ ಹಾಕುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ ಭಗವಂತ ನಮಗೆ ಸಿಗ್ತಾನೆ. ಇದನ್ನ ರಾಜರು ನಮಗೆ ಆ ಒಂದು ದೃಷ್ಟಾಂತದ ಮೂಲಕವಾಗಿ, ಯಶೋದೆಯ ಮೂಲಕವಾಗಿ ನಮಗೆ ಇದನ್ನ ತೋರಿಸ್ತಾ ಇದ್ದಾರೆ. ತದನಂತರದಲ್ಲಿ ಕೃಷ್ಣನಿಗೆ ಹೇಳ್ತಾರೆ, ಯಶೋದೆಗೆ ಒಲಿತಾನೆ. ಯಾಕೆ ಅಂತ ಕೇಳಿದ್ರೆ, ಅವಳಿಗೆ ಸುತೋ ನಮೇಯಂ ಹರಿರೇವ ಸಾಕ್ಷಾತ್ ಇತಿ ಪ್ರಬೋಧೆ ಅಂಕುರಿತೆ ಪುರಂದ್ರಿ ಬಬಂಧನಂದಸ್ಯ ಬಲಾನುಜಂ ತಂ ಬುಧೈರ್ನಿಬದ್ಧಂ ಪ್ರಣಯಾಖ್ಯರಜ್ವ. ಹೇಳ್ತಾರೆ, ಒಳ್ಳೆಯ ಒಂದು ದೃಷ್ಟಾಂತ. ಬುಧೈರ್ನಿಬದ್ಧಂ ಪ್ರಣಯಾಖ್ಯರಜ್ವ, ರಜ್ಜುಯಿಂದ ಕಟ್ಟು ಹಾಕಿತ್ತು. ಯಾವ ರಜ್ಜು ಅಂತ ಕೇಳಿದ್ರೆ ಪ್ರಣಯಾಖ್ಯ, ಪ್ರಣಯ, ಭಗವಂತನಲ್ಲಿರ್ತಕ್ಕಂತಹ ಪ್ರಣಯ ಎಂಬಂತಹ ರಜ್ಜುವಿನಿಂದಾಗಿ ಅವಳು ಕಟ್ಟಿ ಹಾಕಿದ್ದಾಳೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ಅವಳಿಗೆ ತಿಳುವಳಿಕೆ ಬಂತು. ಇಷ್ಟು ಅವಳಿಗೆ ಮಾಡಿದಾಗ ಭಗವಂತ ನನ್ನ ಕೈಗೆ ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಅವಳಿಗೊಂದು ಜ್ಞಾನ ಬಂತು. ಏನು ಅಂತ ಕೇಳಿದ್ರೆ, ಇವು ನನ್ನ ಮಗ ಅಲ್ವೇ ಅಲ್ಲ, ನನ್ನ ಮಗನಾಗಿದ್ರೆ ಇವನು ನನ್ನ ಕೈಗೆ ಸಿಕ್ಕಿ ಬೀಳ್ತಾ ಇದ್ದ, ಇವ ನನ್ನ ಮಗನೇ ಅಲ್ಲ ಅಂತ ಅವಳಿಗೆ ಆ ಹೊತ್ತಿಗೆ ಜ್ಞಾನ ಬಂತು. ಅವಳು ಅಷ್ಟರ ತನಕ ಏನಿತ್ತು ಅಂತ ಕೇಳಿದ್ರೆ, ನನ್ನ ಮಗನನ್ನ ಕಟ್ಟಿ ಹಾಕ್ತೇನೆ, ನನ್ನ ಮಗ ಇಷ್ಟಲ್ಲ ಅವಾಂತರ ಮಾಡಿದ್ದಾನೆ ಅಂತ ಹೇಳಿಕೊಂಡು ಅವನ ಹಿಂದೆ ಓಡಾಡ್ತಾ ಇದ್ದು. ಅದರ ಕ್ಷಣದಲ್ಲಿ ಇಷ್ಟೆಲ್ಲ ಭಗವಂತ ಅವಳನ್ನು ಆಟಾಡಿಸಿದಾಗ ಏನಾಯ್ತು, ಅವಳಿಗೆ ಸ್ವಲ್ಪ ಜ್ಞಾನ ಬಂತು. ಏನು ಜ್ಞಾನ ಬಂತು ಅಂತ ಕೇಳಿದ್ರೆ, ಭಗವಂತ ನನ್ನ ಮಗನಲ್ಲ, ಸಾಕ್ಷಾತ್ ಭಗವಂತ ಹರಿರೇವ ಸುತೋ ನಮೇ, ಇವನು ನನ್ನ ಮಗನಲ್ಲ, ಅಯಂ ಹರಿರೇವ, ಇವನು ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಹರಿಯೇ, ಸಾಕ್ಷಾತ್ ಭಗವಂತನ ರೂಪ ಇವನು ಅಂತ ಹೇಳಿಕೊಂಡು ಇದೇ ಪ್ರಬೋಧೆ, ಈ ರೀತಿಯಾಗಿರ್ತಕ್ಕಂತಹ ಜ್ಞಾನ ಅವಳಿಗೆ ಅಂಕುರವಾಯಿತು. ಅಂಕುರವಾದಾಗ ಏನಾಯಿತು ಅಂತ ಕೇಳಿದ್ರೆ, ಅವಳು ಹಗ್ಗವನ್ನ ಯಾವುದು ಬಿಟ್ಲು, ಎಲ್ಲವನ್ನು ಕೂಡ ಬಿಟ್ಟಾಗ ಅವಳಿಗೆ ಜ್ಞಾನ ಬಂತಲ್ವಾ. ಜ್ಞಾನ ಬಂದಾಗ ಏನಾಯಿತು, ಭಗವಂತ ಅವಳಿಗೆ ಸಿಕ್ಕಿದ. ಅವಳಿಗೆ ಇಷ್ಟರ ತನಕ ಏನಿತ್ತು, ನನ್ನ ಮಗ ಅಂತ ಇತ್ತು. ನನ್ನ ಮಗ ಅಂತಿದ್ದಾಗ ಭಗವಂತ ಸಿಕ್ಕಿಲ್ಲ. ನನ್ನ ಮಗ ಅಲ್ಲ ಅಂತ ಯಾವಾಗ ಅವಳಿಗೆ ಜ್ಞಾನ ಬಂತು, ಭಗವಂತ ಆ ಕ್ಷಣಕ್ಕೆ ಅವಳಿಗೆ ಅವಳ ಹಗ್ಗಕ್ಕೆ ಸಿಕ್ಕಿದವನಂತೆ ತೋರಿಕೊಂಡ. ಇದು ಏನಾಯಿತು ಅಂತ ಕೇಳಿದ್ರೆ, ಅದೇ ಬದವಂದನಂದಸ್ಯ ಬಲಾನುಜಂತಂ ಹೃದಯರ್ನಿಬದ್ಧಂ ಪ್ರಣಯಾಖ್ಯರಜ್ವ. ಜ್ಞಾನಿಗಳು, ಋಷಿಗಳು ಎಲ್ಲರೂ ಕೂಡ, ವ್ಯಾಸರಾಜರಂತಹ ಮಹಾಜ್ಞಾನಿಗಳು, ಎಲ್ಲ ಜ್ಞಾನಿ ವರೇಣ್ಯರು, ಜ್ಞಾನಿ ಶ್ರೇಷ್ಠರು, ಋಷಿಗಳು ಮಾಡಿರ್ತಕ್ಕಂತಹದ್ದು ಏನು ಅಂತ ಕೇಳಿದ್ರೆ, ಭಗವಂತನನ್ನ ಕಟ್ಟಿ ಹಾಕಿದ್ದು ಇದೇ ಒಂದು ದೃಷ್ಟಾಂತ. ಯಾರೂ ಕೂಡ ಬಾಕ್ಯವಾಗಿರ್ತಕ್ಕಂಥ ಹಗ್ಗವನ್ನು ತಂದು, ಸರಪಳಿಯನ್ನು ತಂದು ಯಾರೂ ಕೂಡ ಭಗವಂತನ ಕಟ್ಟಿ ಹಾಕಲಿಲ್ಲ. ಮತ್ತೆ ಕಟ್ಟಿ ಹಾಕಿದ್ದು ಯಾವುದರಿಂದ ಅಂತ ಕೇಳಿದ್ರೆ ಪ್ರಣಯಾಖ್ಯ ರಜ್ವ. ಆ ರಜ್ಜು ಯಾವುದು ಅಂತ ಕೇಳಿದ್ರೆ ಪ್ರಣಯ. ಆ ಭಗವಂತನಿಗೂ ನಮಗೂ ಇರತಕ್ಕಂತಹ ಆ ಪ್ರಣಯ ಎಂಬಂತಹ ರಜ್ಜುವಿನಿಂದಾಗಿ ಎಲ್ಲರೂ ಕೂಡ ಜ್ಞಾನಿಗಳು ಕಟ್ಟಿ ಹಾಕಿದ್ದಾರೆ. ಅಂತಹ ಭಗವಂತ ಆವಾಗ ಅವಳಿಗೆ ಸಿಕ್ಕಿದ ಅಂತ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಏನು ಅಂತ ಕೇಳಿದ್ರೆ, ಭಗವಂತನನ್ನ ಉಪನಿಷತ್ತುಗಳು ಅತರ್ಕ್ಯೋಯಂ ಅಗ್ರಾಹ್ಯೋಯಂ ಅನಣು, ಭಗವಂತ ಯಾವುದಕ್ಕೂ ಸಿಗೋದಿಲ್ಲ. ವಾಚಾರಂಭಣೋ ವಿಕಾರೋ ನಾಮಧೇಯಂ, ನೀವು ಭಗವಂತನನ್ನ ಮಾತಿನಿಂದ ಹೇಳಿ ಮುಗಿಸ್ತೇನೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಭಗವಂತನ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಮಾತಿನಿಂದ ಹೇಳಿ ಮುಗಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಭಗವಂತನಿಗೆ ಪರಿಚಿತಿ ಬಂತು. ಭಗವಂತನಿಗೆ ಅಪರಿಚಿತನಾಗಿರ್ತಕ್ಕಂಥವನು, ಅವನನ್ನ ನೀವು ಮಾತಿನಿಂದ ಕಟ್ಟಿ ಹಾಕ್ತೀರಿ ಅಂತ ಹೇಳಿದ್ರೆ, ಭಗವಂತನನ್ನ ಮಾತಿನಿಂದ ಹೇಳಿ ಮುಗಿಸ್ತೀರಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು, ಸೀಮಿತವಾಗಿರ್ತಕ್ಕಂಥ ಅವಧಿ ಬಂತು. ಭಗವಂತನನ್ನ ಅವನು ಯಾವ ಮಾತಿಗೂ ನಿಲ್ಕೋದವ, ಯಾವುದೂ ಬೇಡ. ನೀವು ವೇದಕ್ಕೆ ನಿಲುಕ್ತಾ ಅಂತ ಕೇಳಿದ್ರೆ ವೇದಕ್ಕೂ ನಿಲುಕೋದವ. ಹಾಗಾದ್ರೆ ವೇದಗಳು ಯಾಕೆ ಬೇಕು? ನಿಮ್ಮ ವೇದಗಳೂ ಕೂಡ ಭಗವಂತನ ತಿಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ವೇದವನ್ನು ಯಾಕೆ ನೋಡಬೇಕು? ವೇದಗಳು ಭಗವಂತನ ತಿಳಿಸ್ಲಿಕ್ಕೆ ಸಹಕಾರಿ ಕಾರಣ. ಆ ಭಗವಂತನ ತಿಳ್ಕೊಳ್ಬೇಕಾ, ಇದೆಲ್ಲ ನಿಮಗೆ ಸಹಕಾರಿ ಕಾರಣಗಳು, ಇದೇ ನಿಮಗೆ ಮುಖ್ಯವಾಗಿರ್ತಕ್ಕಂತಹ ಕಾರಣಗಳು ಅಂತ ಹೇಳಿಕೊಂಡು ಹೇಳ್ತಾರೆ.
ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವನನ್ನು ಕಟ್ತಾಳೆ. ಕಟ್ಟಿ ಆ ಒಂದು ದಿಮ್ಮಿಗೆ ಕಟ್ಟಿ ಬಿಡ್ತಾಳಂತೆ. ಏನು ಅಂತ ಕೇಳಿದ್ರೆ ಆ ಒಂದು ದೊಡ್ಡ ಮರದ ದಿಮ್ಮಿ ಅದಕ್ಕೆ ಕಟ್ಟಿ ಹಾಕಿ ಬಿಡ್ತಾಳೆ. ಏನು ಕಟ್ಟೋದು? ಭಗವಂತ ಕಟ್ಟಿ ಹಾಕಿದನ್ನು ತೋರಿಸಿಕೊಂಡ. ಆಯ್ತು, ನಿನಗೊಂದು ಖುಷಿಯಾಗಿ ನೀನು ಯಾಕೆ ಸುಮ್ಮನೆ ಒಂದು ಪಾಪ ಅವಳನ್ನು ಆಟ ಆಡಿಸಿ ಇಡೀ ನಂದಗೋಪ ಅರಮನೆ ಇಡೀ ಆ ವ್ರಜವನ್ನ ಸುತ್ತಾಡಿಸಿ ಕೊನೆಗೆ ಒಂದು ಕ್ಷಣಕ್ಕೆ ಏನೋ ಒಂದು ಪಾಪ ಇರಲಿ, ಇವಳಿಗೊಂದು ಖುಷಿಯಾಗಲಿ ಅಂತ ಹೇಳಿಕೊಂಡು ಭಗವಂತ ಅವಳಿಗೆ ಸಿಕ್ಕಿದ್ದಾನೆ. ಅವಳನ್ನ ಭಗವಂತ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಒಂದು ಕಡೆಗೆ ಬಂದು ಭಗವಂತ ಕಟ್ಟಿ ಹಾಕಿದ್ದಾನೆ. ಏನಾಯ್ತು ಅಂತ ಕೇಳಿದ್ರೆ ಶಿಕ್ಷೆ, ಅವಳಿಗೊಂದು ಶಿಕ್ಷೆ. ಏನಂತ ಕೇಳಿದ್ರೆ ಭಗವಂತ ಕಳ್ಳತನ ಮಾಡ್ತಾ ಇದ್ದ. ಕಳ್ಳತನ ಮಾಡಿದ್ದಕ್ಕೆ ಶಿಕ್ಷೆ ಇದು. ಏನು? ಬಂಧನ. ಈ ಬಂಧನ ಮಾಡಿರ್ತಕ್ಕಂತಹ ಭಗವಂತನನ್ನ ಕಟ್ಟಿ ಹಾಕಿದ್ದಾಳೆ. ಮುಂದೆ ಆ ಭಗವಂತ ಏನು ಮಾಡ್ತಾನೆ ಎಂಬುದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿತೇವಾಲಂ ವಿಷ್ಣುರ್ಮೇ ಪರಮಸ್ವರ್ತ್. ಶ್ರೀಕೃಷ್ಣಾರ್ಪಣಮಸ್ತು.